ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭೋದಯ. ದಿವ್ಯವಾದ, ಭವ್ಯವಾದ, ನಿತ್ಯ ನೂತನವಾದ, ಅದ್ಭುತವಾದ, ಅತೀ ಪವಿತ್ರವಾದ ನಮ್ಮ ಒಳಗೆ ಇರುವಂತಹ ಈ ಸುಂದರವಾದ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಭಗವತ್ಪಾದಾದಿಶಂಕರಾಚಾರ್ಯರು ರಚಿಸಿರುವಂತಹ ಶಿವಾನಂದ ಲಹರಿಯ ಶ್ಲೋಕಗಳ 100 ಶ್ಲೋಕಗಳಿವೆ. ಈ ಶ್ಲೋಕಗಳ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಶ್ಲೋಕಗಳ ಅರ್ಥಗಳನ್ನು ನಮ್ಮ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟು ಅರ್ಥವನ್ನು ಮಾಡಿಕೊಂಡು ಅದರ ಮನನ ಮಾಡಿಕೊಂಡು ನಾವು ಅದನ್ನು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಅಂತ ಹೇಳೋದು ತುಂಬ ಮುಖ್ಯ. ನಾವು 45ನೇ ಶ್ಲೋಕದವರೆಗೆ ನೋಡಿದೆವು. ಬೇರೆ ಬೇರೆ ಶ್ಲೋಕಗಳಲ್ಲಿ ಆದಿಶಂಕರಾಚಾರ್ಯರು ಮನಸ್ಸನ್ನು ಮತ್ತು ಶಿವನ ಪಾದ ಕಮಲಗಳನ್ನು ಬೇರೆ ಬೇರೆ ವಸ್ತುವಿಗೆ ಹೋಲಿಸಿ ನಮಗೆ ಮನದಟ್ಟು ಮಾಡುವಂತಹ ಒಂದು ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ. ಅದು ನಮ್ಮ ಮನಸ್ಸಿಗೆ ಎಷ್ಟು ಅಂತರಂಗಕ್ಕೆ ಎಷ್ಟು ತಲುಪುತ್ತೋ ಗೊತ್ತಿಲ್ಲ. ಆದರೆ ಎಷ್ಟಾದರೂ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಮುಂದಕ್ಕೆ ಸಾಕ್ತಾ ಇದ್ದೇವೆ. 45ನೇ ಶ್ಲೋಕದವರೆಗೆ ನೋಡಿದ್ದೇವೆ. 46ನೇ ಶ್ಲೋಕ ಈಗ. ಆಕೀರ್ಣೇ ನಖರಾಜಿ ಕಾಂತಿ ವಿಭವೈ ವೃದ್ಯತ್ಸುಧಾ ವೈಭವೈ ಆಧೌ ತೇಪಿ ಚ ಪದ್ಮರಾಗಲಲಿತೆ ಹಂಸವ್ರಜೈರಾಶ್ರಿತೆ ನಿತ್ಯಂ ಭಕ್ತಿವಧೂ ಗಣೈಶ್ಚ ರಹಸಿ ಸ್ವೇಚ್ಛಾ ವಿಹಾರಂ ಕುರು ಸ್ಥಿತ್ವಾ ಮಾನಸ ರಾಜಹಂಸಗಿರಿಜಾ ನಾಥಾಂಗ್ರಿ ಸೌಧಾಂತರೇ. ಆಕೀರ್ಣೇ ನಖರಾಜಿ ಕಾಂತಿ ವಿಭವೈ ಹೃದ್ಯತ್ಸುಧಾ ವೈಭವೈ ಆಧೌ ತೇಪಿ ಚ ಪದ್ಮರಾಗಲಲಿತೆ ಹಂಸವ್ರಜೈರಾಶ್ರಿತೆ ನಿತ್ಯಂ ಭಕ್ತಿವಧೂ ಗಣೈಶ್ಚ ರಹಸಿ ಸ್ವೇಚ್ಛಾ ವಿಹಾರಂ ಕುರು ಸ್ಥಿತ್ವಾ ಮಾನಸ ರಾಜಹಂಸಗಿರಿಜಾ ನಾಥಾಂಗ್ರಿ ಸೌಧಾಂತರೇ. ಇಲ್ಲೀಗ ಆದಿಶಂಕರಾಚಾರ್ಯರು ನಮ್ಮ ಮನಸ್ಸನ್ನು ಒಂದು ರಾಜಹಂಸಕ್ಕೆ ಹೋಲಿಸ್ತಾ ಇದ್ದಾರೆ. ಹಾಗೆಯೇ ಪರಮಾತ್ಮನ ಆ ಪಾದ ಕಮಲಗಳನ್ನು ಒಂದು ಅರಮನೆ, ಸೌಧ, ಅದ್ಭುತವಾದ ಒಂದು ಸೌಧಕ್ಕೆ ಹೋಲಿಸ್ತಾ ಇದ್ದಾರೆ. ನೋಡೋಣ. ಆಕೀರ್ಣೆ ನಖರಾಜಿ ಕಾಂತಿ ವಿಭವೈಹಿ. ಆಕೀರ್ಣ ಅಂತ ಹೇಳಿದ್ರೆ ಹರಡಿಕೊಂಡಿರುವಂಥದ್ದು. ನಖರಾಜಿ ಕಾಂತಿ, ಕಾಲಿನಲ್ಲಿ ಇರುವಂತಹ ಉಗುರು, ಕಾಲ ಉಗುರು ಹೇಗಿದೆ, ಅದರ ಸಾಲುಗಳು 10 ಕಾಲು ಬೆರಳುಗಳಿವೆ. ಪ್ರತಿಯೊಂದು ಬೆರಳಿನಲ್ಲಿ ಉಗುರು ಇದೆ. ಹೇಗಿದೆ ಅಂತ ಹೇಳಿದರೆ ಆ ಸಾಲುಗಳು, ನಖಗಳ ಸಾಲುಗಳು, 2 ಸಾಲು ಇರುತ್ತೆ, 5 ಸಾಲು ಇದೆ. ಆ ಒಂದು ಸಾಲು ಎಷ್ಟು ಕಾಂತಿಯಿಂದ ವೈಭವೋಪೇತವಾಗಿದೆ.
ಅದನ್ನು ಹೇಗೆ ಹೇಳ್ತಿದ್ದಾರೆ ಅಂತೇಳಿದ್ರೆ ಉದ್ಯತ್ ಸುಧಾ ವೈಭವೈ. ಅದರಿಂದ ಅಮೃತ ರಸ ಹರಿತಾ ಇದೆ ಅಂತೆ. ಕಾಲು ಪಾದಗಳಲ್ಲಿರುವಂತಹ ಬೆರಳುಗಳ ಉಗುರುಗಳಿಂದ ಉತ್ತಮವಾದ ಅದ್ಭುತವಾದ ಸುಧಾ ಅಮೃತ ಹರಿತಾ ಇದೆ. ಈ ಸಾಯಿ ಸಚ್ಚರಿತೆಯಲ್ಲಿ ಒಂದು ಘಟನೆ ಬರುತ್ತೆ. ಸಾಯಿಬಾಬನ ಪಾದಗಳನ್ನು ಅವರನ್ನು ಎಲ್ಲಿಯೋ ಗಂಗಾದಿಂದ ನೀರು ತಗೊಂಡು ಬರಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದರೆ ಅವ್ರು ಹೇಳ್ತಾರೆ ಅಲ್ಲಿ ಹೋಗಿ ಯಾಕೆ ತಗೊಂಡು ಬರ್ತೀಯ, ಇಲ್ಲೇ ಇದೆ ಅಂತ ಹೇಳಿ. ಹಾಗೆ ನೋಡಿದಾಗ ಕಾಲಿನಿಂದ ಗಂಗೆ ಹರಿತಂತೆ. ಹಾಗೆ ಇಲ್ಲಿ ಪರಮಾತ್ಮನ ಪಾದಕಮಲಗಳಲ್ಲಿ ಇರುವಂತಹ ಉಗುರುಗಳಿಂದ ನಖರಾಜಿ ಕಾಂತಿ ವಿಭವೈ ಉದ್ಯತ್ ಸುಧಾ ವೈಭವೈ. ಅದರ ವೈಭವ ಹೇಗಿದೆ ಅಂತ ಹೇಳಿದ್ರೆ ಆಧೌತೆ ಪಿಚ ಪದ್ಮರಾಗ ಲಲಿತೆ. ಬಿಳಿಯಾದ ಪಾದಗಳು. ಪರಮಶಿವನನ್ನ ಚಿತ್ರೀಕರಣ ಮಾಡುವಾಗ ನೀಲಿ ಬಣ್ಣವನ್ನು ತೋರಿಸ್ತಾ ಇದ್ದಾರೆ. ಅವನು ನೀಲಿ ಬಣ್ಣದವನಲ್ಲ, ಅವನು ಬಿಳಿ ಬಣ್ಣದವನು. ಅದ್ಭುತವಾದ ಬಣ್ಣ. ಅದರಲ್ಲಿರುವಂತಹ ಈ ಉಗುರುಗಳು ಪದ್ಮರಾಗ ಲಲಿತೆ. ಪದ್ಮರಾಗ ಅಂತಿದ್ರೆ ಪಿಂಕ್ ಬಣ್ಣ, ಗುಲಾಬಿ ಬಣ್ಣ ಅಂತ ನಾವು ಹೇಳ್ತೇವೆ. ಬಿಳಿಯಾದ 2 ಪಾದಗಳು, ಅದರಲ್ಲಿ 10 ಉಗುರುಗಳು. ಯಾವ ಬಣ್ಣ ಅಂತ ಹೇಳಿದ್ರೆ ಪದ್ಮರಾಗ ಲಲಿತ. ಲಲಿತ ಅಂತ ಹೇಳಿದ್ರೆ ಇಲ್ಲಿ ಸೌಮ್ಯವಾಗಿದೆ. ಹಾಗೆ ಪದ್ಮರಾಗ ಅಂತ ಹೇಳಿದ್ರೆ ಆ ಗುಲಾಬಿ ಬಣ್ಣ, ಸೌಮ್ಯವಾದ ಗುಲಾಬಿ ಬಣ್ಣ. ನಾವು ಇದನ್ನ ಊಹನೆ ಮಾಡಬೇಕು. ಬಿಳಿಯಾದ ಪಾದ ಕಮಲಗಳು, ಅದರಲ್ಲಿ ಅಮೃತವನ್ನ ಸುರಿಸುವಂತಹ ಪದ್ಮರಾಗ ಲಲಿತೆಯಂತೆ ಇರುವಂತಹ, ಅಂದರೆ ಗುಲಾಬಿ ಬಣ್ಣ, ಸೌಮ್ಯವಾದ ಗುಲಾಬಿ ಬಣ್ಣದ ನಖರಾಜಿ ಕಾಂತಿ ವೈಭವ. ಅದರ ಉಗುರುಗಳ ಸಾಲಿನ ವೈಭವ. ಪದ್ಮರಾಗ ಲಲಿತೆ ಹಂಸವ್ರಜೈರಾಶ್ರಿತೆ. ಎಲ್ಲ ಹಂಸಗಳಿಗೆ ಯಾವುದಿಷ್ಟ ಅಂತ ಹೇಳಿದ್ರೆ, ಎಲ್ಲಿ ತಾವರೆ ಹೂಗಳಿದೆಯೋ ಅದು ತುಂಬ ಇಷ್ಟ. ಅದು ಕೊಳವೆ ಇರ್ಬೋದು, ಸರೋವರವೇ ಇರ್ಬೋದು, ಅಥವಾ ಬೇರೆ ಜಾಗದಲ್ಲಿಯೂ ಇರ್ಬೋದು. ನಮಗೆ ಗೊತ್ತಿರುವ ಹಾಗೆ ಹಂಸ ನೀರಿನಲ್ಲಿಯೂ ಇರುತ್ತೆ, ನೆಲದ ಮೇಲೆಯೂ ಇರುತ್ತೆ. ನೀರಿನಲ್ಲಿಯೂ ತಾವರೆ ಇದ್ರೆ ಅದನ್ನು ಹುಡುಕಿಕೊಂಡು ಹೋಗತ್ತೆ ಅಂತೆ ಅದು. ಹಾಗೆಯೇ ನೆಲದ ಮೇಲೆಯೂ ತಾವರೆ ಇದ್ದಲ್ಲಿ ಅದರ ಹಿಂದೆ ಹೋಗತ್ತೆ. ಹಾಗೆ ಇಲ್ಲಿ ಕೊನೆಯದಾಗಿ ಬರುತ್ತೆ ಮಾನಸ ರಾಜಹಂಸ. ಮನಸ್ಸು ಅಂತ ಹೇಳೋದು ರಾಜಹಂಸ ಅಂತ ಹೇಳ್ತಿದ್ದಾರೆ ಆದಿಶಂಕರಾಚಾರ್ಯರು. ಮನಸ್ಸನ್ನ ರಾಜಹಂಸಕ್ಕೆ ಹೋಲಿಸಿ, ಬೇರೆ ಎಲ್ಲ ಹಂಸಗಳು ಕೂಡ ಎಲ್ಲಿ ತಾವರೆ ಇದೆಯೋ ಅದನ್ನ ಹುಡುಕಿಕೊಂಡು ಅಲ್ಲಿ ವ್ರಜ, ಅಲ್ಲಿ ನಿಲ್ತಾವೆಂತೆ, ಅಲ್ಲಿಯೇ ವಾಸ ಮಾಡ್ತಾವೆ ಅಂತ ಹೇಳಿ. ಹಾಗೆ ಇಲ್ಲಿ ಹಂಸ ವ್ರಜೈಹಿ ಆಶ್ರಿತೆ. ಎಲ್ಲ ಹಂಸ, ತುಂಬ ಹಂಸಗಳು ಇವೆ, ಏನು ಅಂತ ನೋಡೋಣ. ಅದರಲ್ಲಿ ಆಶ್ರಿತೆ, ವ್ರಜ ಆಶ್ರಿತ, ನಿಲ್ಲುವಂತೆ ಆಶ್ರಯವನ್ನ ಕೊಡುವಂತಹ ಪಾದಕಮಲಗಳು. ನಿತ್ಯಂ ಭಕ್ತಿವಧೂಗಣೈಶ್ಚ. ಮನಸ್ಸು ಅಂತ ಹೇಳೋದು ರಾಜಹಂಸಕ್ಕೆ ಹೋಲಿಸಿ ಸ್ಥಿತ್ವ ಮಾನಸ ರಾಜಹಂಸ ಅಂತ ಕೊನೆಯಲ್ಲಿ ಬರ್ತಾ ಇದೆ. ಮನಸ್ಸನ್ನ ರಾಜಹಂಸಕ್ಕೆ ಹೋಲಿಸಿ, ರಾಜಹಂಸದ ಜೊತೆ ಹಲವಾರು ಹೆಣ್ಣು ಹಂಸಗಳಿರತ್ತಂತೆ. ಎಲ್ಲವೂ ಕೂಡ ಆ ರಾಜಹಂಸಕ್ಕೆ ರಾಣಿಯಾಗಿರುವ ಹಂಸ. ಅದನ್ನು ಏನು ಹೇಳ್ತಿದ್ದಾರೆ ಇಲ್ಲಿ ಅಂತ ಹೇಳಿದ್ರೆ ಭಕ್ತಿ ವಧೂಗಣ, ವಧುಗಳ ಗಣ. ಯಾವ ಥರದ ವಧುಗಳು ಇಲ್ಲಿ? ಈ ಉಳಿದ ಹಂಸಗಳೆಲ್ಲವೂ ವಧುಗಳಂತೆ. ಯಾವ ಥರದ ವಧು? ಭಕ್ತಿ ವಧು. ಭಕ್ತಿಯಲ್ಲಿ ನಾನಾ ಥರ ಇರುತ್ತೆ ನೋಡಿ. ಅದು ಎಲ್ಲವೂ, ಪ್ರತಿಯೊಂದು ಹೆಣ್ಣು ಹಂಸವೂ ಕೂಡ ಒಂದು ವಧುವಿನ ಹಾಗೆ ಭಕ್ತಿಯ ವಧು. ನಮ್ಮ ಸಾಮಾನ್ಯವಾಗಿ ಸಿಗುವಂತಹ ವಧು ಅಲ್ಲ ಇದು. ಇದು ಭಕ್ತಿ ಕೂಡಿರುವಂತಹ, ಭಕ್ತಿ ತುಂಬಿ ತುಳುಕಾಡುವಂತಹ ಹೆಣ್ಣು ಹಂಸಗಳು
ಅಥವಾ ರಾಣಿ ಹಂಸಗಳು. ರಾಜಹಂಸಕ್ಕೆ ವಧು ಅಂತ ಹೇಳಿದ್ರೆ ರಾಣಿ ಹಂಸಗಳು. ಒಂದು ಎರಡಲ್ಲ, ವಧು ಗಣ, ಹಲವಾರು ವಧುಗಳಿವೆಂತೆ. ಎಲ್ಲವೂ ಭಕ್ತಿಯನ್ನ ಸೂಚಿಸ್ತಾ ಇದೆ. ನಿತ್ಯಂ ಭಕ್ತಿ ವಧು ಗಣೈಶ್ಚ ರಹಸಿ, ರಹಸ್ಯವಾಗಿ ಇರುವಂಥದ್ದು. ರಾಜ ರಾಣಿಯರ ಜೊತೆ ಅಂತಃಪುರದಲ್ಲಿ ರಹಸ್ಯವಾಗಿ ಇರ್ತಾನೆ. ಹಾಗೆ ಇದೊಂದು ಅಂತಃಪುರ. ಯಾವುದು? ಪರಮಶಿವನ ಪಾದ ಕಮಲಗಳನ್ನ ಒಂದು ಅರಮನೆ, ಸೌಧ ಅದಕ್ಕೆ ಹೋಲಿಸಿ, ಅದರಲ್ಲಿ ಅದು ತಾವರೆ ಹಾಗೆ ಇರುವ ಕಾರಣ ಎಲ್ಲ ಹಂಸಗಳು ಅದನ್ನು ಹುಡುಕಿಕೊಂಡು ಬರುತ್ತವೆ. ಅದರಲ್ಲಿಯೂ ರಾಜಹಂಸ ಹುಡುಕಿಕೊಂಡು ಬಂದು ಭಕ್ತಿ ಅಂತೇಳುವ ಉಳಿದ ಹೆಣ್ಣು ಹಂಸಗಳ ಜೊತೆ ಸ್ವೇಚ್ಛಾ ವಿಹಾರಂ ಕುರು, ಸ್ವ ಇಚ್ಛಾ, ತನ್ನ ಇಚ್ಛೆಯ ಪ್ರಕಾರ ವಿಹಾರವನ್ನ ಮಾಡು. ಯಾರಿಗೆ ಹೇಳೋದಿದು? ಸ್ಥಿತ್ವ ಮಾನಸ ರಾಜಹಂಸ. ಹೇ ಮನಸ್ಸು ಅಂತ ಹೇಳುವ ರಾಜಹಂಸವೇ, ನೀನು ಗಿರಿಜಾನಾಥ ಅಂಗ್ರಿ ಸೌಧ ಅಂತರೆ. ಗಿರಿಜಾನಾಥನ ಪಾದ, ಅಂಗ್ರಿ ಅಂತ ಹೇಳಿದ್ರೆ ಪಾದ, ಪಾದ ಕಮಲಗಳು ಅಂತ ಹೇಳುವ ಈ ಅರಮನೆಯಲ್ಲಿ ನೀನು ವಿಹಾರವನ್ನ ಮಾಡು. ಸ್ವ ಇಚ್ಛೆ, ಹೇಗೆ ಬೇಕು ಹಾಗೆ ವಿಹಾರವನ್ನ ಮಾಡು. ಮನಸ್ಸನ್ನ ಹೊರಗಡೆ ತೆಗೆದುಕೊಂಡು ಹೋಗಬೇಡ. ಇದನ್ನ ಆದಿಶಂಕರಾಚಾರ್ಯರು ನಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಪರಮಶಿವನ ಪಾದ ಕಮಲಗಳು ಅಂತ ಹೇಳಿದ್ರೆ ಅದ್ಭುತವಾದ ಅಮೃತವನ್ನ ಸೂಸುವಂತಹ ಪಾದ ಕಮಲಗಳು. ಉಗುರುಗಳು ಸೌಮ್ಯವಾದ ಒಂದು ಗುಲಾಬಿ ಬಣ್ಣದಲ್ಲಿದೆ. ಹಾಗೆಯೇ ಪಾದ ಕಮಲಗಳು ಬಿಳಿಯಾದ ಬಣ್ಣ, ಬಿಳಿ ಬಣ್ಣದಲ್ಲಿ ಮೇಲ್ಗಡೆ ಅದು ಪಿಂಕ್ ಆಗಿರುವಂತಹ ಉಗುರುಗಳ ಸಾಲು. ಇದನ್ನ ತಾವರೆ ಹೂಗೆ ಹೋಲಿಸಿ, ತಾವರೆ ಹೂ ಹೇಗಿರುತ್ತೆ? ಬಿಳಿಯಾಗಿರುತ್ತೆ. ಅದರಲ್ಲಿ ಮೇಲೆ ಮೇಲೆ ಬರ್ತಾ, ದಳಗಳಲ್ಲಿ ಮೇಲೆ ಮೇಲೆ ಬರ್ತಾ ಸೌಮ್ಯವಾದ ಗುಲಾಬಿ ಬಣ್ಣ ಇರುತ್ತೆ. ಹಾಗಾಗಿ ಇದನ್ನ ತಾವರೆಗೂ ಹೋಲಿಸ್ತಾ ಇದ್ದಾರೆ. ಹಾಗೆಯೇ ಹಲವಾರು ತಾವರೆಗಳು ಇರುವಂತಹ ದೊಡ್ಡ ಅರಮನೆ. ಈ ಅರಮನೆಯಲ್ಲಿ ನೀನು ರಾಜಹಂಸ, ಮನಸ್ಸಿಗೆ ಹೇಳುವಂಥದ್ದು, ನೀನು ರಾಜಹಂಸ, ನಿನ್ನ ಜೊತೆ ಭಕ್ತಿ ಅಂತ ಹೇಳುವ ವಧು ಗಣಗಳನ್ನ ಕೂಡಿಕೊಂಡು ನೀನು ಸ್ವ ಇಚ್ಛೆಯಿಂದ ವಿಹಾರವನ್ನ ಮಾಡು. ಇದರಿಂದ ಹೊರಕ್ಕೆ ಹೋಗಬೇಡ. ಎಷ್ಟು ಅದ್ಭುತವಾಗಿ ಹೇಳ್ತಿದ್ದಾರೆ ನೋಡಿ. ಮನಸ್ಸನ್ನ ನಾವು ಕೇಂದ್ರೀಕರಿಸಿಕೊಳ್ಳಬೇಕು. ಪರಮಶಿವನ ಪಾದ ಕಮಲಗಳಲ್ಲಿ ನಾವು ಕೇಂದ್ರೀಕರಿಸಿಕೊಳ್ಳಬೇಕು ಅಂತೇಳಿ ಈ ಶ್ಲೋಕದ ಮೂಲಕ ನಮಗೆ ಈ ಬೋಧನೆಯನ್ನ ಆದಿಶಂಕರಾಚಾರ್ಯರು ಕೊಡ್ತಿದ್ದಾರೆ. ಮುಂದಿನ ಶ್ಲೋಕ 47ನೇ ಶ್ಲೋಕ. ಶಂಭುದ್ಯಾನ ವಸಂತ ಸಂಗಿನಿ ಹೃದಾರಾಮೇಘ ಜೀರ್ಣಚ್ಛದಾಃ ಸ್ರಸ್ತಾ ಭಕ್ತಿಲತಾಚ್ಛಟಾ ವಿಲಸಿತಾಃ ಪುಣ್ಯ ಪ್ರವಾಲಾಶ್ರಿತಾಃ ದೀಪ್ಯಂತೆ ಗುಣಕೋರಕಾ ಜಪವಚಃ ಪುಷ್ಪಾಣಿ ಸದ್ವಾಸನಾ ಜ್ಞಾನಾನಂದ ಸುಧಾಮರಂದ ಲಹರಿ ಸಂವಿತ್ಫಲಾಭ್ಯುನ್ನತಿಃ. ಶಂಭುಧ್ಯಾನ ವಸಂತ ಸಂಗಿನಿ ಹೃದಾರಾಮೇಘ ಜೀರ್ಣಚ್ಛದಾ ಸ್ರಸ್ತಾ ಭಕ್ತಿಲತಾಚ್ಛಟಾ ವಿಲಸಿತಾ ಪುಣ್ಯ ಪ್ರವಾಲಾಶ್ರಿತಾಃ ದೀಪ್ಯಂತೆ ಗುಣಕೋರಕ ಜಪವಚ ಪುಷ್ಪಾಣಿ ಸದ್ವಾಸನಾ ಜ್ಞಾನಾನಂದ ಸುಧಾ ಮರಂದ ಲಹರಿ ಸಂವಿತ್ಫಲಾಭ್ಯುನ್ನತಿಃ. ಇಲ್ಲಿ ಇನ್ನೊಂದು ಅದ್ಭುತವಾಗಿರುವಂತಹ ಶ್ಲೋಕ. ವಸಂತ ಋತು, ನಮ್ಮ ಚೈತ್ರ ಮಾಸ, ವೈಶಾಖ ಮಾಸ ಅಂತ ಹೇಳಿದ್ರೆ ನಾವು ವಸಂತ ಋತು ಅಂತ ಹೇಳ್ತೀವಿ. ಈ ವಸಂತ ಋತು ಬಂದಾಗ ಎಲ್ಲ ಗಿಡ ಮರಗಳು ಚಿಗುರೊಡೆಯುತ್ತೆ ಅಲ್ವೇ? ಎಷ್ಟು ಚೆನ್ನಾಗಿರುತ್ತೆ ಆ ಚಿಗುರುಗಳನ್ನು ನೋಡಕ್ಕೆ. ಕೋಮಲವಾಗಿ ಎಷ್ಟು ಅದ್ಭುತವಾದ ಬಣ್ಣ ಇರುತ್ತೆ.
ಆ ಚಿಗುರುಗಳು ದೊಡ್ಡದಾದಾಗ ಬಣ್ಣ ಬೇರೆ ಇರುತ್ತೆ, ಆದರೆ ಚಿಗುರಿದಾಗ ಎಷ್ಟು ಒಂದು ನೋಡಕ್ಕೂ ಮುಟ್ಟಕ್ಕೂ ಕೋಮಲವಾಗಿ, ಸ್ಪರ್ಶಕ್ಕೂ ಕೋಮಲ, ಹಾಗೆಯೂ ನೋಡೋದಿಕ್ಕೆ ಬಣ್ಣ ಕೂಡ ಒಂಥರ ಕೋಮಲವಾದ ಬಣ್ಣದಲ್ಲಿರುತ್ತೆ. ಇಲ್ಲೀಗ ಶಂಭುವಿನ ಧ್ಯಾನವನ್ನ ಈ ವಸಂತ ಋತುವಿಗೆ ಹೋಲಿಸ್ತಾ ಇದ್ದಾರೆ. ಯಾವ ತರದ ಹೋಲಿಕೆ ನೋಡಿ, ಶಂಭುವಿನ ಧ್ಯಾನವೇ ಈ ವಸಂತ ಋತು. ಮನಸ್ಸು ಅಂತ ಹೇಳುದು ಒಂದು ಉದ್ಯಾನವನ, ಒಂದು ಗಾರ್ಡನ್. ಏನು ಹೇಳ್ತಾರೆ ನೋಡೋಣ. ಶಂಭುಧ್ಯಾನ ವಸಂತ ಸಂಗಿನಿ. ಶಂಭುಧ್ಯಾನ ಅಂತ ಹೇಳುವ ವಸಂತ ಋತುವಿನಲ್ಲಿ ಹೃದಾರಾಮೇಘ ಜೀರ್ಣಚ್ಛದಾಹ ಸ್ರಸ್ತ. ಹೃದ ಆರಾಮೆ, ಮನಸ್ಸು ಅಂತ ಹೇಳುವ ಒಂದು ಗಾರ್ಡನ್. ಇಲ್ಲಿ ಆರಾಮೆ ಅಂತ ಹೇಳಿದ್ರೆ ಒಂದು ಗಾರ್ಡನಿನಲ್ಲಿ, ಒಂದು ಉದ್ಯಾನದಲ್ಲಿ ಅಂತ ಹೇಳೋದು ಇಲ್ಲ, ಹೂತೋಟದಲ್ಲಿ. ಮೇಘ ಜೀರ್ಣಚ್ಛದಾಹ ಸ್ರಸ್ತಾಹ. ಅಘ, ಅಘ ಅಂತ ಹೇಳಿದ್ರೆ ಪಾಪಗಳು. ಪಾಪಗಳೆಲ್ಲ ಏನಾಗ್ತಾ ಇದೆ? ಜೀರ್ಣವಾಗಿ ಕ್ಷಯಿಸಿ ಹೋಗ್ತಾ ಇದೆ. ಹೇಗೆ ವಸಂತ ಋತು ಬಂದಾಗ ಹಣ್ಣೆಲೆಗಳೆಲ್ಲ ಕೆಳಕ್ಕೆ ಬಿದ್ದು ಚಿಗುರು ಮಾತ್ರ ಬರೋದು ತಾನೆ, ಅಲ್ಲಿ ಇದ್ದಂತಹ ಹಳೆಯ ಎಲೆಗಳೆಲ್ಲ ಬಿದ್ದು ಹೋಗತ್ತೆ. ಹಾಗೆಯೇ ಅಘ ಅಂತ ಹೇಳುವ ನಮ್ಮ ಪಾಪಗಳು, ಪುಣ್ಯಗಳು ಬೀಳೋದಿಲ್ಲ, ಪುಣ್ಯಗಳು ಬೀಳ್ತಾವೆ ಅಂತ ಇಲ್ಲಿ ಹೇಳ್ತಾ ಇಲ್ಲ. ಅಘ, ಅಘ ಅಂತ ಹೇಳಿದ್ರೆ ಪಾಪ. ಜೀರ್ಣಚ್ಛದಾಹ ಸ್ರಸ್ತ, ಜೀರ್ಣವಾಗಿ ನಾವು ಮಾಡಿರುವಂತಹ ಪಾಪಗಳೆಲ್ಲವೂ ಜೀರ್ಣವಾಗಿ, ಸ್ರಸ್ತ ಅಂತ ಹೇಳಿದ್ರೆ ಕೆಳಕ್ಕೆ ಬಿದ್ದು ಹೋಗತ್ತೆ. ಯಾವಾಗ? ಇದು ನೆನಪಲ್ಲಿ ಇಟ್ಕೊಳ್ಬೇಕು. ಶಂಭುವಿನ ಧ್ಯಾನ ಅಂತ ಹೇಳುವ ವಸಂತ ಋತು ಬಂದಾಗ. ಧ್ಯಾನ ಅಂತ ಹೇಳುವ ವಸಂತ ಋತು ಸುಮ್ಮನೆ ನಮಗೆ ಚೈತ್ರ ಮಾಸದಲ್ಲಿ, ವೈಶಾಖ ಮಾಸದಲ್ಲಿ ಬರುವಂತಹ ವಸಂತ ಋತು ಅಲ್ಲ. ಧ್ಯಾನವನ್ನ ಮಾಡಿದಾಗ, ಶಂಭುವಿನ ಧ್ಯಾನವನ್ನ ನಾವು ಮಾಡಿದಾಗ ವಸಂತ ಋತು ಬಂದ ಹಾಗೆ, ಹಣ್ಣೆಲೆಗಳು ಕೆಳಕ್ಕೆ ಬಿದ್ದ ಹಾಗೆ ನಮ್ಮ ಎಲ್ಲ ಮಾಡಿದಂತಹ ಪಾಪಗಳೆಲ್ಲವೂ ಜೀರ್ಣವಾಗಿ ಬಿದ್ದು ಹೋಗತ್ತೆ. ಸ್ರಸ್ತ ಅಂದ್ರೆ ಬಿದ್ದು ಹೋಗೋದು. ಆಮೇಲೆ ಏನಾಗತ್ತೆ? ಭಕ್ತಿಲತಾ ಛಟ ವಿಲಸಿತಾ ಪುಣ್ಯ ಪ್ರವಾಲಾಶ್ರಿತಾ. ಭಕ್ತಿ ಅಂತ ಹೇಳುವ ಲತಾ ಗಿಡಗಳು ಎಲ್ಲವೂ ಕೂಡ ವಿಲಸಿತ, ವಿಕಸನವಾಗ್ತಾ ಇದೆ. ಬಳ್ಳಿಗಳು ಹಬ್ಬಕ್ಕೆ ಶುರುವಾಗತ್ತೆ, ಗಿಡಗಳು ಸಣ್ಣ ಸಣ್ಣಕ್ಕೆ ಮೇಲೆ ಬರ್ತಾ ಇದೆ, ಅಥವಾ ಚಿಗುರುಗಳು. ಪುಣ್ಯ ಪ್ರವಾಲಾಶ್ರಿತಾ, ಪುಣ್ಯ ಅಂತ ಹೇಳುವ ಚಿಗುರುಗಳನ್ನ ಕೊಡ್ತಾ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಮಾಡಿದಂತಹ ಪಾಪಗಳೆಲ್ಲವೂ ಹಣ್ಣೆಲೆ ಬಿದ್ದು ಹೋದ ಹಾಗೆ ಎಲ್ಲ ಕೆಳಗಡೆ ಬಿದ್ದು ಹೋಗಿ ಈಗ ಪುಣ್ಯ ಅಂತ ಹೇಳುವ ಚಿಗುರುಗಳು ಎಲ್ಲಿ? ಭಕ್ತಿ ಅಂತ ಹೇಳುವ ಲತಾ ಬಳ್ಳಿ ಅಥವಾ ಗಿಡಗಳಲ್ಲಿ. ಪುಣ್ಯ ಅಂತ ಹೇಳುವ ಚಿಗುರುಗಳು ಈಗ ಬಂದು ಶೋಭಾಯಮಾನವಾಗಿದೆ. ಪುಣ್ಯ ಪ್ರವಾಲಾಶ್ರಿತಾ ದೀಪ್ಯಂತೆ, ಶೋಭಾಯಮಾನವಾಗಿ ಕಾಣ್ತಾ ಇದೆ. ಗುಣ ಕೋರಕ, ಇಲ್ಲಿ ಕೋರಕ ಅಂತ ಹೇಳಿದ್ರೆ ಮೊಗ್ಗು. ಹೂವಿನ ಮೊಗ್ಗುಗಳು ಹೇಗಿರುತ್ತೆ? ಮುದುಡಿಕೊಂಡಿರುತ್ತೆ, ಆಮೇಲೆ ವಿಕಸನವಾಗುವಂಥದ್ದು. ಏನಿಲ್ಲಿ ಮೊಗ್ಗು ಅಂತ ಹೇಳಿದ್ರೆ ಗುಣಗಳು. ನಮ್ಮಲ್ಲಿರುವಂತಹ ಗುಣಗಳೆಲ್ಲ ಮೊಗ್ಗಿನ ಹಾಗಿದೆ, ಆಮೇಲೆ ಮೆಲ್ಲ ಮೆಲ್ಲಕ್ಕೆ ತೆರೆದುಕೊಳ್ಳುತ್ತವೆ ಅಥವಾ ವಿಕಸನವಾಗತ್ತೆ. ಜಪವಚಃ ಪುಷ್ಪಾಣಿ, ಇಲ್ಲಿ ಜಪವಚಃ ಅಂತ ಹೇಳಿದ್ರೆ ನಾವು ಪಠಣ ಮಾಡುವಂತಹ ವೇದ ಮಂತ್ರಗಳಿರ್ಬೋದು, ಅಥವಾ ನಾನಾ ಥರದ ಸ್ತೋತ್ರಗಳಿರ್ಬೋದು, ಭಜನೆಗಳಿರ್ಬೋದು, ಅಥವಾ ನಾಮಸ್ಮರಣೆ ಇರ್ಬೋದು. ಜಪ ವಚಃ, ವಚಃ ಅಂತ ಹೇಳಿದ್ರೆ ನಮ್ಮ ಮಾತುಗಳು. ಇದೆಲ್ಲವೂ ಹೇಗಿದೆ? ಪುಷ್ಪಾಣಿ, ಎಲ್ಲ ಮೊಗ್ಗುಗಳೆಲ್ಲ ವಿಕಸನಗೊಂಡು ಈಗ ಪುಷ್ಪಗಳ ಆಗ್ತಾ ಇವೆ. ಸದ್ವಾಸನ, ಆಮೇಲೆ ಎಷ್ಟು ಅದ್ಭುತವಾದ ಸುವಾಸನೆ ಬೀರ್ತಾ ಇದೆ. ಸದ್ವಾಸನ ಅಂತ ಹೇಳೋದಕ್ಕೆ, ಇಲ್ಲಿ ವಾಸನ ಅಂತ ಹೇಳೋದಕ್ಕೆ ಒಂದು ಉತ್ತಮವಾದ ಸುವಾಸನೆಯನ್ನ ಬೀರ್ತಾ ಇದೆ ಅಂತ ಒಂದು ಅರ್ಥ. ಇನ್ನೊಂದು, ನಾವು ಪಡೆದುಕೊಂಡು ಬಂದಿರುವಂತಹ ವಾಸನೆಗಳು. ಏನದು?
ಪುಣ್ಯ ಪಾಪದ ಫಲಗಳನ್ನು ವಾಸನ ಅಥವಾ ಸಂಸ್ಕಾರ ಅಂತ ಹೇಳ್ತಾರೆ. ಹೇಗಿರುವ ವಾಸನೆ ಈಗ? ಸದ್ವಾಸನ ಅಂದರೆ ಪುಣ್ಯದ ಫಲ. ನೋಡಿ, ಇದಕ್ಕೆ ಒಂದು ಕತೆ ಹೇಳ್ತೇನೆ. ನಮಗೆ ಎಲ್ಲರಿಗೂ ಬಲಿ, ಪ್ರಹ್ಲಾದನ ಮೊಮ್ಮಗ, ವಿರೋಚನನ ಮಗ ಬಲಿ ಕತೆ ಗೊತ್ತೇ ಇದೆ. ವಾಮನ ಬಂದು ಕೇಳುವಂತಹ ಕತೆ ಗೊತ್ತಿದೆ ನಮಗೆ. ಇವನು ಈ ಬಲಿ ಅವನ ಪೂರ್ವಜನ್ಮದಲ್ಲಿ ಒಬ್ಬ ದೊಡ್ಡ ಜೂಜುಕೋರಾಗಿರ್ತಾನೆ, ಮಹಾ ಜೂಜುಕೋರ. ಹಾಗೆಯೇ ಸ್ತ್ರೀಲೋಲನೂ ಆಗಿದ್ದ. ಒಂದು ದಿನ ಜೂಜಿನಲ್ಲಿ ತುಂಬ ದುಡ್ಡು ಬಂತು. ತುಂಬ ಸಂತೋಷದಿಂದ ಜೂಜುಕೋರನು, ಸ್ತ್ರೀಲೋಲನು ಆದಂಥವನು, ತುಂಬ ದುಡ್ಡು ಬಂದರೆ ಎಲ್ಲೋ ಹೋಗ್ತಾನೆ? ವೇಶ್ಯೆಯ ಹತ್ರ. ಹೋಗುವಾಗ ದುಡ್ಡು ಬಂದಿದೆ ತಾನೆ, ತುಂಬ ಪಾನು ಖರೀದಿಸಿದ. ಹಾಗೆಯೇ ಉತ್ತಮವಾದ ಮಲ್ಲಿಗೆ ಹೂ, ಪರಿಮಳ ಬೀರುವಂತಹ ಮಲ್ಲಿಗೆ ಹೂವನ್ನು ಖರೀದಿಸಿ ವೇಶ್ಯೆಗೆ ಕೊಡಬೇಕು ತಾನೆ. ಅವಳನ್ನು ಸಂತೋಷಪಡಿಸಿದ್ರೆ ಅವಳು ನನ್ನನ್ನು ಸಂತೋಷಪಡಿಸ್ತಾಳೆ ಅಂತೇಳುವ ಭಾವನೆಯಿಂದ ಇದನ್ನು ಖರೀದಿಸಿ ತೆಗೆದುಕೊಂಡು ಹೋಗ್ತಾ ಇದ್ದ. ಹೋಗೋ ಮೊದಲು ನಮಗೆ ಗೊತ್ತಿದೆ, ಜೂಜಾಡಿದವನು ಚೆನ್ನಾಗಿ ಕಳ್ಳು ಕುಡಿತಾನೆ. ಹಾಗೆಯೇ ಚೆನ್ನಾಗಿ ಕಳ್ಳು ಕುಡಿದು ತೂರಾಡಿಕೊಂಡು ವೇಶ್ಯೆ ಮನೆಗೆ ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಒಂದು ಕಲ್ಲು. ಆ ಕಲ್ಲನ್ನು ನೋಡಿಲ್ಲ. ಕಲ್ಲನ್ನು ಎಡವಿ ಮುಗ್ಗರಿಸಿ ಬಿದ್ದ. ಬಿದ್ದಿದ್ದು ಅದೇ ಕಲ್ಲಿನ ಮೇಲೆ. ತಲೆ ಚೆನ್ನಾಗಿ ಹೊಡೆಯಿತು ಕಲ್ಲಿಗೆ. ರಕ್ತ ಸುರಿಯಕ್ಕೆ ಶುರುವಾಯಿತು. ಒಂದು ಕೈಯಲ್ಲಿ ಬೀಡ ಪಾನಿದೆ, ಇನ್ನೊಂದು ಕೈಯಲ್ಲಿ ಮಲ್ಲಿಗೆ ಹೂವಿನ ಕಟ್ಟ ಇದೆ. ತಲೆ ಎತ್ತಿ ನೋಡಿದ. ಎದುರಿಗೆ ಒಂದು ಶಿವಲಿಂಗ ಕಾಣಿಸ್ತು. ಅದೊಂದು ಶಿವನ ಒಂದು ಸಣ್ಣ ಮಂದಿರವಾಗಿತ್ತು. ಅದಕ್ಕೆ ಏನು ಬಾಗಿಲುಗಳಲ್ಲಿ ಏನು ಇರಲಿಲ್ಲ. ಶಿವನ ಲಿಂಗ ಕಾಣಿಸ್ತು. ಈ ಶಿವಲಿಂಗ ಕಾಣಿಸಿದಾಗ ಅವನಿಗೆ ಸಿಟ್ಟು ಬಂತು. ನಿನ್ನಿಂದಾಗಿ ಎಲ್ಲ ಆಗಿರೋದು ನನಗೆ, ಹೀಗೆ ನಾನು ಬಿದ್ದಿರದೆ ನಿನ್ನಿಂದಾಗಿ ಅಂತೇಳಿ ಶಿವನನ್ನು ಬೈದು ಬಿಟ್ಟ. ಅವನು ಯಾವತ್ತೂ ವೇದವನ್ನ ಅಥವಾ ಯಾವುದೇ ನಮ್ಮ ಗ್ರಂಥಗಳನ್ನು ಓದಿದವನೂ ಅಲ್ಲ, ಅದರ ಬಗ್ಗೆ ಯಾವ ಗೌರವವೂ ಇಲ್ಲದಂತಹ ಜೂಜುಕೋರ ಅವನು. ನಿನ್ನಿಂದಾಗಿಯೇ ನನಗೆ ಹೀಗೆ ಆಯಿತು ಅಂತ ಹೇಳಿ ಕೈಯಲ್ಲಿದ್ದ ಪಾನ, ಕೈಯಲ್ಲಿದ್ದ ಹೂ, ಮಲ್ಲಿಗೆ ಹೂವನ್ನು ತೆಗೆದು ಆ ಶಿವಲಿಂಗಕ್ಕೆ ಬಿಸಾಕಿದಂತೆ. ಸತ್ತೇ ಬಿಟ್ಟ. ಸಾಯುವ ಮೊದಲು ಮಾಡಿರುವಂತಹ ಕಾರ್ಯ, ಸಿಟ್ಟಿನಿಂದಲೇ ಆಗಿರ್ಬೋದು ಮಾಡಿರುವಂತಹ ಕಾರ್ಯ, ಪಾನ್ ಮತ್ತೆ ಘಮಘಮಿಸುವಂತಹ ಮಂಗಳೂರು ಮಲ್ಲಿಗೆ ಅಂತ ಅಂದ್ಕೊಳ್ಳೋಣ, ಇದನ್ನ ಶಿವಲಿಂಗಕ್ಕೆ ಬಿಸಾಕಿರುವಂಥದ್ದು. ಜೀವ ಹೋಯಿತು, ಪ್ರಾಣ ಹೋಯಿತು. ಯಮನ ಭಟರು ಬಂದರು, ತೆಗೆದುಕೊಂಡು ಹೋಗಿ ನೋಡಿದ್ರೆ ಪಾಪಗಳನ್ನು ಬಿಟ್ಟು ಇನ್ನೇನು ಮಾಡೇ ಇಲ್ಲ ಈ ಮನುಷ್ಯ. ಯಾವತ್ತು ನೋಡಿದ್ರೂ ಜೂಜಾಡಿಕೊಂಡೇ ಇದ್ದಿದ್ದು. ಒಂದು ದಿನ ಒಂದು ನಾಮಸ್ಮರಣೆ ಮಾಡಲಿಲ್ಲ, ಒಂದು ವೇದ ಪಠನ ಅಧ್ಯಯನ ಮಾಡಲಿಲ್ಲ, ಪಠನವೂ ಮಾಡಲಿಲ್ಲ. ಆದರೆ ಕೊನೆಯಲ್ಲಿ ಸಾಯುವಂತಹ ಕಾಲಕ್ಕೆ, ಅಂತಃಕಾಲ ಬಂದಾಗ ಮಾಡಿದ ಕಾರ್ಯ ಶಿವನಿಗೆ ಪಾನ್ ಮತ್ತೆ ಹೂವನ್ನು ಹಾಕಿರುವಂಥದ್ದು. ಇದು ಒಂದೇ ಒಂದು ಕಾರಣಕ್ಕಾಗಿ ಯಮ ಹೇಳ್ದಂತೆ, ನಿನಗೆ 12 ವರ್ಷ 12 ಗಂಟೆ, ವರ್ಷ ಅಲ್ಲ ಸಾರಿ, 12 ಗಂಟೆ ನಿನಗೆ ಇಂದ್ರ ಪದವಿ ಸಿಗತ್ತೆ ಅಂತ. ಆಮೇಲೆ ನರಕವಾಸ. ಸರಿ ಅಂತ ಹೇಳ್ದ. 12 ಗಂಟೆ ಇಂದ್ರನ ಪದವಿ ಸಿಕ್ಕಿದ ತಕ್ಷಣ ಏನ್ ಮಾಡ್ದ? ಅವನಿಗೆ ಬುದ್ಧಿ ಬಂತು. ಆಗ ನಾನು ಸಿಟ್ಟಿನಲ್ಲಿ ಶಿವನಿಗೆ ಇದನ್ನೆಲ್ಲ ಬಿಸಾಕಿದ್ರೆ ನನಗೆ ಇಂದ್ರ ಪದವಿ 12 ಗಂಟೆ ಸಿಕ್ಕಿದೆ ಅಂತ ಆದರೆ ಇದಕ್ಕೆಲ್ಲ ಎಷ್ಟು ಶಕ್ತಿ ಇದೆ ಅಂತ ಅಂದ್ಕೊಂಡು ಎಲ್ಲ ಇಂದ್ರನಿಗೆ ಏನೇನಿತ್ತೋ ಎಲ್ಲವನ್ನ ದಾನ ಮಾಡಿದಂತೆ ಸಪ್ತ ಋಷಿಗಳಿಗೆ. ಎಲ್ಲವನ್ನು ತೆಗೆದು, ಅದು ಐರಾವತ, ಉಚ್ಚ, ಶ್ರವಸ ಏನೆಲ್ಲ ಇತ್ತೋ ಅಲ್ಲಿ ಎಲ್ಲವನ್ನು ತೆಗೆದು ಸಪ್ತ ಋಷಿಗಳಿಗೆ ದಾನ ಮಾಡಿಬಿಟ್ಟ. ಶಕ್ತಿ ಎಷ್ಟಿದೆ ಅಂತ ಅವನಿಗೆ ಗೊತ್ತಾಯಿತು.
ಆಮೇಲೆ ನರಕಕ್ಕೆ ಹೋದ. ಮತ್ತೆ ಹುಟ್ಟಿದಾಗ ಅಸುರಯೋನಿಯಲ್ಲಿ ಹುಟ್ಟಿದ. ಆದರೆ ಈ ದಾನಗಳೆಲ್ಲ ಮಾಡಿದ್ದಾನೆ ತಾನೆ. ಹಾಗಾಗಿ ಉತ್ತಮವಾದ ಹರಿಭಕ್ತಿ ಇರುವಂತಹ ಮನುಷ್ಯನಾಗಿ ಪ್ರಹ್ಲಾದನ ಮೊಮ್ಮಗನ ಹೆಂಡತಿಯ ಹೊಟ್ಟೆಯಲ್ಲಿ ವಿರೋಚನನ ಮಗನಾಗಿ ಹುಟ್ಟಿ ಬಂದ. ಅಸುರಯೋನಿಯ ಇಲ್ಲಿ ಕೂಡ. ಆದರೆ ನೋಡಿ, ವಾಸನ ಅಂತ ಹೇಳಿದ್ರೆ ಹೇಗಿರತ್ತೆ ಅಂತ ಹೇಳಿದ್ರೆ, ಉತ್ತಮವಾದ ರಾಜ ಆದ. ಅವನ ಹತ್ತಿರ ಬೇಡಕ್ಕೆ ಬಂದಿದ್ದು ಯಾರು? ವಿಷ್ಣುವೇ ವಾಮನ ರೂಪದಲ್ಲಿ ಇವನ ಹತ್ರ ಬೇಡ್ಲಿಕ್ಕೆ ಬಂದಿದ್ದು. ಎಂತ ಅದ್ಭುತವಾದ ವಾಸನೆಗಳು ನೋಡಿವಿ. ಯಾಕೆ? ಒಂದೇ ಒಂದು ಕಾರಣ. ಪಾನ ಮತ್ತೆ ಹೂವನ್ನ ಅಲ್ಲಿ ಹಾಕಿದ ಆ ಒಂದು ಕಾರಣದಿಂದಾಗಿ ಇದೆಲ್ಲ ಲಭಿಸ್ತಾ ಇದೆ ಅವನಿಗೆ. ಆ ಕಾರಣದಿಂದ ತಾನೇ ಅವನೆಲ್ಲ ದಾನ ಮಾಡಿರೋದು. ಮೂಲ ಕಾರಣ ಇದೇ ಆಯ್ತು ತಾನೆ. ಆಮೇಲೆ ವಾಮನ ಅವನ ತಲೆಯನ್ನ ಮೆಟ್ಟಿ ಪಾತಾಳಕ್ಕೆ ತಳ್ಳಿ, ಇನ್ನೊಂದು ಕಲ್ಪ ಬಂದಾಗ ಅದೇ ಬಲಿ ಇಂದ್ರ ಆಗ್ತಾನಂತೆ, ಆ ಪದವಿ ಸಿಗತ್ತೆ ಅಂತೆ ಅವನಿಗೆ. ಅಷ್ಟರವರೆಗೆ ಅವನಲ್ಲಿಂದ ಹೊರಗಡೆ ಬರಬಾರ್ದು ಅಂತ ಹೇಳಿ ವಿಷ್ಣುವೇ ಅಲ್ಲಿ ಕಾವಲು ಕಾಯ್ತಾನಂತೆ. ಈಗಲೂ ಕಾವಲು ಕಾಯ್ತಾ ಇದ್ದಾನೆ ಅಂತ ಹೇಳತ್ತೆ ನಮ್ಮ ಪುರಾಣಗಳು. ಯಾವ ಪದವಿ ನೋಡಿ, ವಿಷ್ಣು ಅವನ ಹತ್ರ ಬೇಡ್ಲಿಕ್ಕೆ ಬಂದ. ವಿಷ್ಣು ವಾಮನ ರೂಪದಲ್ಲಿ ತನ್ನ ಪಾದವನ್ನ ಅವನ ತಲೆಯ ಮೇಲಿಟ್ಟು ತಳ್ಳಿಬಿಟ್ಟ. ಆಮೇಲೆ ಇನ್ನೊಂದು ಕಲ್ಪ ಬಂದಾಗ ಇಂದ್ರ ಪದವಿ ಸಿಗತ್ತೆ. ಅಷ್ಟರವರೆಗೆ ಅವನ ಕಾವಲು ಕಾಯೋದು ಯಾರು? ವಿಷ್ಣು. ನೋಡಿ ಯಾವ ತರದ ವಾಸನೆಗಳಿವೆ ಅಂತ ಹೇಳಿ. ಇದನ್ನೇ ಸದ್ವಾಸನ ಅಂತ ಹೇಳೋದು. ನಮ್ಮಲ್ಲಿ ಸಂಚಿತ ಕರ್ಮದಲ್ಲಿ ಬ್ಯಾಗಿನಲ್ಲಿ ಏನಿದೆಯೋ ಗೊತ್ತಿಲ್ಲ. ಆದರೆ ಈಗ ಈ ತರದ ಕಾರ್ಯಗಳನ್ನ ಮಾಡಿ ಆ ಬ್ಯಾಗಿನಲ್ಲಿ ಏನನ್ನು ತುಂಬಿಸ್ಬೇಕು ಅದನ್ನು ತುಂಬಿಸ್ಬೋದು ತಾನೆ. ಅದು ಅಂತ ಕಾಲದಲ್ಲಿ ನಮಗೆ ಸ್ಮರಣೆ ಬರುತ್ತೆ ಅಂತ ಏನೂ ಗ್ಯಾರಂಟಿ ಇಲ್ಲ. ಹಾಗಿಲ್ಲದಿದ್ರೂ ಈಗ ಗೊತ್ತಿರುವಾಗ, ಪ್ರಜ್ಞೆ ಸರಿ ಇರುವಾಗ ಮಾಡಬಹುದು ತಾನೆ ಈ ತರದ ಕರ್ಮಗಳನ್ನ ನಮಗೆ. ಅದಕ್ಕೋಸ್ಕರ ಮನನ ಮಾಡಬೇಕು, ಚಿಂತನೆ ಮಾಡಬೇಕು, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ನಾವು ಖಂಡಿತವಾಗಿಯೂ ಮಾಡೋಣ. ಸದ್ವಾಸನ. ಇನ್ನೊಂದು ಅರ್ಥ ಏನು ಅಂತ ಹೇಳಿದ್ರೆ, ನಾವು ಯಾವ ಥರದ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಅದರಿಂದ ಪಾಪ ನಮಗೆ ಬರಬಾರ್ದು. ನಮಗೆ ಗೊತ್ತಿದೆ ಧರ್ಮ ಅಂದ್ರೇನು, ಅಧರ್ಮ ಅಂತ ಹೇಳಿದ್ರೆ ಏನು ಅಂತೇಳಿ ಒಂದು ಮಟ್ಟಿಗೆ ಗೊತ್ತಿದೆ. ಯಾವ ಕಾರ್ಯ ಮಾಡಿದ್ರೆ ಇದು ಧರ್ಮ, ಯಾವುದು ಮಾಡಿದ್ರೆ ಅಧರ್ಮ ಅಂತ ಹೇಳುವ ಬಗ್ಗೆ ನಮಗೆ ಸ್ವಲ್ಪ ಆದ್ರೂ ವಿಚಾರ ಗೊತ್ತಿದೆ. ಆ ಗೊತ್ತಿರೋ ವಿಚಾರ ಸಾಕು. ಅದನ್ನ ಅಳವಡಿಸಿಕೊಂಡ್ರೆ ಅದು ಸದ್ವಾಸನ ಆಗತ್ತೆ. ಆಮೇಲೆ ಏನಾಗತ್ತೆ? ಜ್ಞಾನಾನಂದ ಸುಧಾಮರಂದ ಲಹರಿ. ಜ್ಞಾನ ಅಂತ ಹೇಳುವ ಆನಂದದಿಂದ ಇರುವಂತಹ ಸುಧಾ ಮಕರಂದದ ಮರಂದ ಅಂತ ಇದೆ ಇಲ್ಲಿ, ಅದು ಮಕರಂದದ ಲಹರಿ. ಲಹರಿ ಅಂದ್ರೇನು? ಅಲೆ. ಯಾವುದರ ಅಲೆ? ಉತ್ತಮವಾದ ಅಮೃತದ, ಜೇನಿನಂತೆ ಇರುವ ಅಮೃತದ ಅಲೆಗಳೇ ಬರ್ತಾ ಇದೆ. ಆಮೇಲೆ ಸಂವಿತ್ ಫಲ ಅಭ್ಯುನ್ನತಿ. ಯಾವ ಫಲ? ಸಂವಿತ್ ಫಲ. ಉತ್ತಮವಾದ ಜ್ಞಾನ ಅಂತ ಹೇಳೋದಕ್ಕೆ ಸಂವಿತ್ ಅಂತ ಹೇಳೋದು. ಆ ತರದ ಫಲವನ್ನ ಕೊಡುವಂತಹ ಈ ಭಕ್ತಿಯ ಲತಾ ಮತ್ತೆ ಗಿಡಗಳು, ಲತೆಗಳು ಮತ್ತೆ ಗಿಡಗಳು ನಮಗೆ ಹಣ್ಣನ್ನ ಕೊಡ್ತಾ ಇದೆ. ಎಲ್ಲಿದೆ ಈ ಹಣ್ಣುಗಳು? ಅಭ್ಯುನ್ನತಿ, ಮೇಲೆ ಇದೆ, ಉನ್ನತವಾದ ಶಿಖರದಲ್ಲಿದೆ. ಕೆಳಗಡೆ ಹೋಗಿ ಕೊಯ್ಕೊಂಡು ಬರೋಣ ಅಂತ ಹೇಳೋದು ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲ. ಅಂದ್ರೆ ಅಷ್ಟು ಸುಲಭದಲ್ಲಿ ಸಿಗುವಂತಹ ಹಣ್ಣುಗಳು ಅಲ್ಲ. ಪ್ರಯತ್ನವನ್ನ ನಮಗೆ ತಿಳಿದ ಮಟ್ಟಿಗೆ ಮಾಡ್ತಾನೇ ಇರಬೇಕು. ಈ ದೊಡ್ಡ ಮರ, ಜ್ಞಾನ ಅಂತ ಹೇಳುವ ಒಂದು ದೊಡ್ಡ ಮರದ ತುದಿಯಲ್ಲಿ ಈ ಸಂವಿತ್ ಅಂತ ಹೇಳುವ ಉನ್ನತಿಯಲ್ಲಿದೆ, ಉನ್ನತವಾದ ಮರ. ಅದರಲ್ಲಿಯೂ ಅದರ ಶಿಖರದಲ್ಲಿ ತುದಿಯಲ್ಲಿದೆ ಈ ತರದ ಹಣ್ಣು.
ಈ ಹಣ್ಣು ತಾನೇ ನಮಗೆ ಬೇಕಾಗಿರೋದು. ಅದಕ್ಕೋಸ್ಕರ ಹೀಗೆಲ್ಲ ಮಾಡಬೇಕು ಅಂತ ಹೇಳುವ ಭಾವನೆ ನಮ್ಮಲ್ಲಿ ಬರುವುದಕ್ಕೋಸ್ಕರ ಈ ಥರದ ಶ್ಲೋಕದ ರಚನೆಗಳನ್ನು ಆದಿಶಂಕರಾಚಾರ್ಯರು ಮಾಡಿದ್ದಾರೆ. ಮುಂದಿನ ಶ್ಲೋಕ 48ನೇ ಶ್ಲೋಕ. ನಿತ್ಯಾನಂದರಸಾಲಯಂ ಸುರಮುನಿ ಸ್ವಾಂತಾಂಬುಜಾತಾಶ್ರಯಂ ಸ್ವಚ್ಛಂ ಸದ್ವಿಜ ಸೇವಿತಂ ಕಲುಷಹೃತ್ ಸದ್ವಾಸನಾವಿಷ್ಕೃತಂ ಶಂಭುಧ್ಯಾನ ಸರೋವರಂ ವ್ರಜಮನೋ ಹಂಸಾವತಂಸ ಸ್ಥಿರಂ ಕಿಂ ಕ್ಷುದ್ರಾಶ್ರಯ ಪಲ್ವಲ ಭ್ರಮಣ ಸಂಜಾತ ಶ್ರಮಂ ಪ್ರಾಪ್ಸ್ಯಸಿ. ನಿತ್ಯಾನಂದ ರಸಾಲಯಂ ಸುರಮುನಿ ಸ್ವಾಂತಾಂಬುಜಾತಾಶ್ರಯಂ ಸ್ವಚ್ಛಂ ಸದ್ವಿಜ ಸೇವಿತಂ ಕಲುಷಹೃತ್ ಸದ್ವಾಸನಾವಿಷ್ಕೃತಂ ಶಂಭುಧ್ಯಾನ ಸರೋವರಂ ವ್ರಜಮನೋ ಹಂಸಾವತಂಸ ಸ್ಥಿರಂ ಕಿಂ ಕ್ಷುದ್ರಾಶ್ರಯ ಪಲ್ವಲ ಭ್ರಮಣ ಸಂಜಾತ ಶ್ರಮಂ ಪ್ರಾಪ್ಸ್ಯಸಿ. ಮತ್ತೆ ಇಲ್ಲಿ ಮನಸ್ಸನ್ನ ರಾಜಹಂಸಕ್ಕೆ ಹೋಲಿಸ್ತಾ ಇದ್ದಾರೆ. ಧ್ಯಾನವನ್ನ ಒಂದು ಸರೋವರ, ನಿತ್ಯಾನಂದ ರಸಾಲಯಂ. ಹಿಂದಿನ ಒಂದು ಶ್ಲೋಕದಲ್ಲಿ ವಸಂತ ಋತುವಿಗೆ ಹೋಲಿಸಿದ್ರು, ಈಗ ಸರೋವರಕ್ಕೆ ಹೋಲಿಸ್ತಾ ಇದ್ದಾರೆ. ಯಾವುದನ್ನ? ಧ್ಯಾನವನ್ನ. ಶಂಭುಧ್ಯಾನ ಸರೋವರಂ. ಹಂಸ ಅಂತ ಹೇಳೋದು ಮನಸ್ಸು, ಅಥವಾ ಮನಸ್ಸು ಅಂತ ಹೇಳೋದು ಹಂಸ. ಶಂಭುವಿನ ಧ್ಯಾನ ಅಂತ ಹೇಳೋದು ಒಂದು ಸರೋವರ. ಯಾವ ಥರದ್ದಿದು? ನಿತ್ಯ ಆನಂದರಸಾಲಯಂ. ಈ ಸರೋವರ ಹೇಗಿದೆ? ನಿತ್ಯ ಆನಂದವಾದ ರಸಕ್ಕೆ ಆಲಯವಾಗಿದೆ. ಸುರಮುನಿ ಅಂತಾಂಬುಜಾತಾಶ್ರಯಂ. ಅಂಬುಜಾತ ಆಶ್ರಯಂ. ಸುರಮುನಿಗಳು ತಮ್ಮ ಅಂತರಂಗದಲ್ಲಿ ಈ ಅಂಬುಜಾತ ಅಂತ ಹೇಳಿದ್ರೆ ಈ ಸರೋವರ ತಾವರೆಯಿಂದ ಬಂದಿರುವಂಥದ್ದು. ಆಶ್ರಯಂ ಸ್ವಚ್ಛಂ, ನಿರ್ಮಲವಾಗಿದೆ. ಸದ್ವಿಜ ಸೇವಿತಂ. ದ್ವಿಜ ಅಂತ ಹೇಳಿದ್ರೆ 2 ಜನ್ಮ ಇದ್ದಂಥವನು. ದ್ವಿಜನ್ಮ. ಪಕ್ಷಿಗೂ ದ್ವಿಜ ಅಂತ ಹೆಸರಿದೆ. ಯಾಕೆ ಅಂತ ಹೇಳಿದ್ರೆ ಪಕ್ಷಿ ಮೊಟ್ಟೆ ಮೊದಲನೆಯಾಗಿ ಮೊಟ್ಟೆಯ ರೂಪದಲ್ಲಿರುತ್ತೆ, ಆಮೇಲೆ ಮೊಟ್ಟೆಯಿಂದ ಒಡೆದು ಹೊರ ಬರುವಂಥದ್ದು 2ನೇ ಜನ್ಮ. ಹಲ್ಲಿಗೂ ಆಗಿದೆ. ಮೊದಲಿರುವಂತಹ ಹಲ್ಲು ಬಿದ್ದು ಮತ್ತೆ ಪುನಃ ಬರುವಂಥದ್ದು 2ನೇ ಜನ್ಮದ ಹಲ್ಲು ತಾನೇ ನಮ್ಮಲ್ಲಿರುವಂಥದ್ದೀಗ. ಹಾಗೆಯೇ ಬ್ರಾಹ್ಮಣರಿಗೂ ದ್ವಿಜ ಅಂತ ಹೆಸರಿದೆ. 2ನೇ ಜನ್ಮ ಯಾವಾಗ? ಉಪದೇಶ, ಗಾಯತ್ರಿ ಮಂತ್ರದ ಉಪದೇಶ ಸಿಕ್ಕಿದಾಗ 2ನೇ ಜನ್ಮ ಅಂತ ಹೆಸರು. ಹಾಗೆ ಇಲ್ಲಿ ಸದ್ವಿಜ ಸೇವಿತ. ಮತ್ತೆ ಬ್ರಾಹ್ಮಣ ಅಂತ ಹೇಳಿದ್ರೆ ಹುಟ್ಟಿನಿಂದ ಬ್ರಾಹ್ಮಣ ಅಲ್ಲ. ಯಾರು ಬ್ರಹ್ಮನನ್ನು ಅರಿಯುವುದರಲ್ಲಿ ಆಸಕ್ತಿ ಇರುವಂಥವರಿಗೆ ಹೆಸರು ಬ್ರಾಹ್ಮಣ. ಅಂತಹ ದ್ವಿಜ, ಅಂತಹ ಬ್ರಾಹ್ಮಣರಿಂದ ಸೇವಿಸಲ್ಪಡುವ ಕಲುಷಹೃತ್, ಕಲ್ಮಶವನ್ನೆಲ್ಲ ಹೋಗಲಾಡಿಸುವಂತಹ ಸದ್ವಾಸನ ಆವಿಷ್ಕೃತ, ಸದ್ವಾಸನೆಯಿಂದ ಇರುವಂತಹದ್ದು, ಆವಿಷ್ಕಾರವಾಗಿರುವಂಥದ್ದು. ಅದರ ಹೊರಗೆ ಸದ್ವಾಸನೆಯಿಂದ. ವಾಸನ ಅಂತ ಹೇಳಿದ್ರೆ ಏನು ಅಂತ ಈಗ ನೋಡಿದ್ದೇವೆ ನಾವು. ಸಂಸ್ಕಾರ ಅಂತ ಹೇಳ್ಬೋದು, ಅಥವಾ ವಾಸನೆ ಅಂತ ಕೂಡ ಹೇಳ್ಬೋದು. ಶಂಭುಧ್ಯಾನ ಸರೋವರಂ. ಶಂಭುಧ್ಯಾನ ಅಂತ ಹೇಳುವ ಸರೋವರದಲ್ಲಿ ವ್ರಜಮನೋ ಹಂಸಾವತಂಸ ಸ್ಥಿರಂ. ಹೇ ಹಂಸವೇ, ಮನಸ್ಸು ಅಂತ ಹೇಳುವ ಹಂಸವೇ, ನೀನು ಸ್ಥಿರವಾಗಿ ನೆಲೆಸು. ಎಲ್ಲಿ? ಈ ಸರೋವರದಲ್ಲಿ. ಯಾವ ಸರೋವರ? ಶಂಭುವಿನ ಧ್ಯಾನ ಅಂತ ಹೇಳುವ ಸರೋವರದಲ್ಲಿ ಸ್ಥಿರವಾಗಿ ನೆಲೆಸು. ಕಿಂ ಕ್ಷುದ್ರಾಶ್ರಯ ಪಲ್ವಲ. ಪಲ್ವಲ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಕೊಳ ಇರ್ಬೋದು, ಅಥವಾ ಗುಂಡಿ. ಹೇಗಿರುತ್ತೆ? ನಮ್ಮ ರಸ್ತೆಗಳಲ್ಲಿ ಗುಂಡಿಗಳು ಕಾಣ್ತವೆ ನಮಗೆ. 2 ಮಳೆ ಬಂದರೆ ಸಾಕು, ರಸ್ತೆಯೆಲ್ಲ ಗುಂಡಿ ಗುಂಡಿ ಕಾಣಿಸುತ್ತೆ. ಅದು ಪಲ್ವಲ ಅಂತ ಹೆಸರು. ಅದರಲ್ಲಿ ಹೇಗಿರುವ ನೀರಿರುತ್ತೆ? ಕೆಟ್ಟ ನೀರು.
ಕ್ಷುದ್ರವಾದ ನೀರು. ಹಾಗೆ ಇವನು ಏನು ಹೇಳ್ತಿದ್ದಾರೆ ಆದಿಶಂಕರಾಚಾರ್ಯರು? ಅಂತಹ ಶಂಭುಧ್ಯಾನ ಅಂತ ಹೇಳುವ ಉತ್ತಮವಾದ ಸರೋವರದಲ್ಲಿ ನೆಲೆಸು ನೀನು, ಹೇ ಮನಸ್ಸು ಅಂತ ಹೇಳುವ ರಾಜಹಂಸವೇ. ಈ ಸಣ್ಣ ಸಣ್ಣ ಗುಂಡಿಗಳು, ಕ್ಷುದ್ರವಾದ ಕೆಟ್ಟದಾದ ಗುಂಡಿಗಳು ಹಲವಾರಿದೆ. ಅಂತಹ ಚಿಕ್ಕ ಪುಟ್ಟ ಗುಂಡಿಗಳನ್ನು ಯಾಕೆ ನೀನು ಆಶ್ರಯಿಸ್ತೀಯ? ಶ್ರಮ ವಹಿಸಿ ಹುಡುಕ್ತಾ 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 ಇಲ್ಲೊಂದು ಗುಂಡಿದೆ ಅಂತ ಅಲ್ಲೋಗಿ ಕೂತ್ಕೊಳ್ಬೇಡ. ಕಿಂ ಕ್ಷುದ್ರಾಶ್ರಯ ಪಲ್ವಲ ಭ್ರಮಣ ಸಂಜಾತ ಶ್ರಮಂ. ಭ್ರಮಣ, ಆ ಕಡೆ ಈ ಕಡೆ ಇದಾ ಅಂತೇಳಿ ಶ್ರಮ ವಹಿಸಿ ಹುಡುಕಿ ಯಾವುದೋ ಒಂದು ಗುಂಡಿಯಲ್ಲಿ ಹೋಗಿ ಕೂರ್ಬೇಡ. ಅದರ ಬದಲು ಉತ್ತಮವಾದ ಸರೋವರದಲ್ಲಿ ನೆಲೆಸು. ಸರೋವರ ಅಂತ ಹೇಳುದಿಲ್ಲಿ ಶಂಭುವಿನ ಧ್ಯಾನ. ಬೇರೆ ಬೇರೆ ಶ್ಲೋಕಗಳಲ್ಲಿ ಬೇರೆ ಬೇರೆ ಜೊತೆ ಹೋಲಿಸ್ತಾ ಇದ್ದಾರೆ ಆದಿಶಂಕರಾಚಾರ್ಯರು. ಹೇಗಾದರೂ ಮಾಡಿ ನಮ್ಮಂತಹ ಸಾಮಾನ್ಯ ಮನುಷ್ಯರಿಗೆ ತಲೆಗೆ ಹೋಗ್ಬೇಕು ತಾನೆ. ಯಾವುದೋ ಒಂದು ಶ್ಲೋಕ ನಂಗೆ ಭಾರಿ ಇಷ್ಟ ಆಯಿತು ಅಂತ ಹೇಳಿದ್ರೆ, ಆ ಶ್ಲೋಕದಲ್ಲೇ ಮನಸ್ಸು ಅಂದ್ರೆ ಏನು, ಶಿವನ ಪಾದಗಳು ಅಂದ್ರೆ ಏನು, ಅಥವಾ ಶಿವನ ಧ್ಯಾನ ಅಂತ ಹೇಳೋದು ಏನು ಅಂತೇಳಿ ಸ್ವಲ್ಪ ಮನದಟ್ಟಾದ್ರೆ ಮತ್ತೆ ನೆನಪಿನಲ್ಲಿ ಇರಬಹುದು, ಇವರದನ್ನ ಮತ್ತೆ ಆಚರಿಸಬಹುದು ಅಂತ ಹೇಳುವ ಭಾವನೆಯಿಂದ ಬೇರೆ ಬೇರೆ ಶ್ಲೋಕಗಳಲ್ಲಿ ಬೇರೆ ಬೇರೆ ಅದರ ಜೊತೆ ಇದನ್ನ ಹೋಲಿಸಿ ನಮಗೆ ಉತ್ತಮವಾದ ಬೋಧನೆಯನ್ನ ಕೊಡ್ತಾ ಇದ್ದಾರೆ ಆದಿಶಂಕರಾಚಾರ್ಯರು. 49ನೇ ಶ್ಲೋಕ. ಆನಂದಾಮೃತ ಪೂರಿತಾಹರ ಪದಾಂ ಭೋಜಾಲವಾಲೋದ್ಯತ ಸ್ಥೈರ್ಯೋಪಘ್ನಮುಪೇತ್ಯ ಭಕ್ತಿಲತಿಕಾ ಶಾಖೋಪಶಾಖಾನ್ವಿತ ಉಚ್ಚೈರ್ಮಾನಸ ಕಾಯಮಾನಪಟಲೀಂ ಆಕ್ರಮ್ಯ ನಿಷ್ಕಲ್ಮಷಾ ನಿತ್ಯಾಭೀಷ್ಟಫಲಪ್ರದಾ ಭವತು ಮೇ ಸತ್ಕರ್ಮ ಸಂವರ್ಧಿತ. ಆನಂದಾಮೃತ ಪೂರಿತ ಹರಪದಾಂಭೋಜಾಲವಾಲೋದ್ಯತ ಸ್ಥೈರ್ಯೋಪಘ್ನಮುಪೇತ್ಯ ಭಕ್ತಿಲತಿಕಾ ಶಾಖೋಪಶಾಖಾನ್ವಿತ ಉಚ್ಚೈರ್ಮಾನಸ ಕಾಯಮಾನಪಟಲೀಂ ಆಕ್ರಮ್ಯ ನಿಷ್ಕಲ್ಮಷಾ ನಿತ್ಯಾಭೀಷ್ಟಫಲಪ್ರದಾ ಭವತು ಮೇ ಸತ್ಕರ್ಮ ಸಂವರ್ಧಿತ. ಇಲ್ಲಿ ಭಗವಂತನ ತಾವರೆಯಂತಹ ಪಾದಗಳನ್ನ ಉತ್ತಮವಾದ ಮಣ್ಣು, ನೀರಿನಿಂದ ನೆನೆದಿರುವಂತಹ ಮಣ್ಣು ಅಥವಾ ಅಮೃತದಿಂದ ನೆನೆದಿರುವಂತಹ ಮಣ್ಣಿಗೆ ಹೋಲಿಸಿ ನಮ್ಮ ಮನಸ್ಸನ್ನ ಒಂದು ಚಪ್ಪರ, ನಾವೀಗ ತೊಂಡೆ ಬಳ್ಳಿಯನ್ನು ಹಾಕ್ತೇವೆ ನೋಡಿ, ಏನ್ ಮಾಡ್ತೇವೆ? ಬಳ್ಳಿ ತುಂಬ ಚಿಕ್ಕದಾದ ಲತಾ ಬಳ್ಳಿ ಇದ್ದಾಗ ಅದರ ಜೊತೆ ಒಂದೊಂದು ಕೋಲನ್ನ ಊರ್ತೇವೆ, ಒಂದು ಸ್ತಂಭ ಅಥವಾ ಕಂಬವನ್ನ ಊರ್ತೇವೆ. ಯಾತಕ್ಕಾಗಿ? ಆ ಬಳ್ಳಿ ಅಥವಾ ಲತಾ ಅಂತ ಹೇಳೋದಕ್ಕೆ ಅಷ್ಟು ಶಕ್ತಿ ಇಲ್ಲ. ಅದು ಈ ಕಂಬವನ್ನ ಸುತ್ತಿಕೊಂಡು ಮೇಲಕ್ಕೆ ಹೋಗತ್ತೆ. ಎಷ್ಟು ಮೇಲಕ್ಕೆ? ಅಲ್ಲಿ ಒಂದು ಚಪ್ಪರವನ್ನ ನಾವು ಹಾಕ್ತೇವೆ. ಆ ಚಪ್ಪರದಲ್ಲಿ ಹೆಣೆದುಕೊಂಡು ಈ ಬಳ್ಳಿ ಹೋಗಿ ಅದರಿಂದ ತೊಂಡೆ ಹಣ್ಣು, ತೊಂಡೆಕಾಯಿ ಅಂತ ಹೇಳ್ಬೋದು, ಅದು ನೇತಾಡ್ತಾ ಜೋಲಾಡ್ತಾ ಇರುತ್ತೆ. ಕೆಲವರು ಮನೆಗೆ ಹೋದ್ರೆ ದೊಡ್ಡ ದೊಡ್ಡ ತೊಂಡೆಕಾಯಿಗಳು, ಒಳ್ಳೆಯ ಬಳ್ಳಿ. ಹಾಗೆಯೇ ಅದಕ್ಕೆ ಉತ್ತಮವಾದ ನಾವು ಪೌಷ್ಟಿಕಾಂಶಗಳನ್ನು ಕೊಟ್ಟಿರ್ತೇವೆ ಅಲ್ವೇ? ಆ ಗೊಬ್ಬರವನ್ನ ಹಾಕಿರ್ತೇವೆ, ಉತ್ತಮವಾದ ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ದೊಡ್ಡ ದೊಡ್ಡ ತೊಂಡೆಕಾಯಿ ಇರುತ್ತೆ. ಅದೇ ತರದ ಹೋಲಿಕೆ ಇಲ್ಲಿ ನೋಡೋಣ. ಆನಂದಾಮೃತ ಪೂರಿತ, ಆನಂದ ಅಂತ ಹೇಳುವ ಅಮೃತದಿಂದ ಕೂಡಿರುವಂತಹ ಏನದು? ಹರ ಪದಾಂಭೋಜ, ಪರಮಶಿವನ ಪಾದ ಕಮಲಗಳು ಆನಂದವನ್ನ ಸುರಿಸುವಂತಹದ್ದು, ಅದರಿಂದ ತುಂಬಿಕೊಂಡಿದೆ. ಆಮೇಲೆ ಆಲವಾಲ, ಭೋಜಾಲವಾಲ ಅಂತ ಹೇಳಿದ್ರೆ ಪದಾಂಭೋಜ ಆಲವಾಲ. ಆಲವಾಲ ಅಂತ ಹೇಳಿದ್ರೆ ಮತ್ತೆ ಒಂದು ಗಾರ್ಡನ್, ಒಂದು ಹಾಸಿಗೆ ಅಂತ ಹೇಳ್ಬೋದು.
ಒಂದು ಉತ್ತಮವಾದ ಹಾಸಿಗೆಯ ಹಾಗೆ ಇದೆ ಅಂತ ಹೇಳೋಣ. ಉದ್ಯತ ಸ್ಥೈರ್ಯೋಪಜ್ಞಮುಪೇತ್ಯ ಭಕ್ತಿ ಲತಿಕ. ಮತ್ತೆ ಭಕ್ತಿ ಅಂತ ಹೇಳಿದ್ರೆ ಬಳ್ಳಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಅದಕ್ಕೊಂದು ಕಂಬ ಅಥವಾ ಸ್ತಂಭ ಬೇಕು ತಾನೆ. ಬಳ್ಳಿ ತಾನಾಗೇ ಮೇಲೆ ಏರಕ್ಕೆ ಆಗೋದಿಲ್ಲ, ಅದಕ್ಕೆ ಒಂದು ಆಧಾರವಾಗಿ ಏನೋ ಒಂದು ಗಟ್ಟಿಯಾಗಿರುವಂಥದ್ದು ಬೇಕಾಗತ್ತೆ. ಒಂದು ಕೋಲು ಬೇಕು ಅಥವಾ ಒಂದು ಸ್ತಂಭವೋ ಕಂಬವೋ ಬೇಕು, ಇಲ್ಲ ಒಂದು ಮರವೋ ಬೇಕಲ್ಲಿ. ಹಾಗೆ ಇಲ್ಲಿ ಏನು ಹೇಳ್ತಿದ್ದಾರೆ, ಸ್ಥೈರ್ಯೋಪಜ್ಞ ಉಪೇತ್ಯ. ಸ್ಥೈರ್ಯ, ಧೈರ್ಯ ಅಂತ ಹೇಳುವ. ಸ್ಥೈರ್ಯ ಅಂತ ಹೇಳಿದ್ರೆ ಯಾವತ್ತಿಗೂ ಇರುವಂಥದ್ದು ಧೈರ್ಯ. ಒಂದು ನಾನು ಹೀಗೆ ಮಾಡೇ ಮಾಡ್ತೇನೆ ಅಂತ ಒಂದು ವ್ರತವನ್ನು ತಗೊಳ್ತೇವೆ ನೋಡಿ, ದೀಕ್ಷೆಯನ್ನು ತಗೊಳ್ತೇವೆ, ಅದು ಸ್ಥೈರ್ಯ. ಸ್ಥೈರ್ಯ ಅಂತ ಹೇಳುವ ಕಂಬ, ಅದನ್ನು ಹತ್ತಿಕೊಳ್ಳತ್ತೆ ಯಾವುದು? ಭಕ್ತಿ ಅಂತ ಹೇಳುವ ಲತಿಕ. ಭಕ್ತಿ ಅಂತ ಹೇಳುವ ಬಳ್ಳಿ ಸ್ಥೈರ್ಯ ಅಂತ ಹೇಳುವ ಕಂಬವನ್ನ ಹೆಣೆದುಕೊಂಡು, ಶಾಖಾ ಉಪಶಾಖಾನ್ವಿತ, ಹೆಣೆದುಕೊಂಡು ಹೋಗುವಾಗ ಅದಕ್ಕೆ ಶಾಖೆಗಳು ಉಪಶಾಖೆಗಳು ಎಲ್ಲ ಸೇರಿಕೊಳ್ಳುತ್ತೆ. ಉಚ್ಚೈಹಿ ಮಾನಸ ಕಾಯಮಾನ ಪಟಲಿ. ಇಲ್ಲಿ ಪಟಲಿ ಅಂತ ಹೇಳಿದ್ರೆ ಚಪ್ಪರ, ನಮ್ಮ ದೇಹದಿಂದ ಮೇಲಕ್ಕಿರುವಂತಹದ್ದು, ಅಂದ್ರೆ ತುಂಬಾ ಎತ್ತರಕ್ಕೆ ಬೆಳೆಯತ್ತೆ ಅಂತ ಹೇಳೋದು. ಮನಸ್ಸು ಅಂತ ಹೇಳೋದು ಹೇಗಿದೆ? ಎತ್ತರಕ್ಕೆ ಬೆಳೆದು ದೊಡ್ಡ ಚಪ್ಪರದ ಹಾಗೆ ಆಗಿದೆ. ಯಾವುದು? ಮನಸ್ಸು. ಆಮೇಲೆ ಆಕ್ರಮ್ಯ ನಿಷ್ಕಲ್ಮಶವಾಗಿದೆ. ಈಗ ಹೇಗೆ ಕೊನೆಯಲ್ಲಿ ಬರುತ್ತೆ? ಸತ್ಕರ್ಮ ಸಂವರ್ಧಿತ. ಮಾಡಿರುವಂತಹ ಪುಣ್ಯ ಕರ್ಮಗಳೇ ಈ ಭಕ್ತಿ ಅಂತ ಹೇಳುವ ಬಳ್ಳಿಗೆ ಗೊಬ್ಬರ. ತೋಟ ಯಾವುದು ನಮ್ದೀಗ? ಅಲ್ಲಿರುವ ಮಣ್ಣು ಯಾವುದು? ಹರನ ಪಾದಗಳು. ಹರನ ಪಾದಗಳು ನಮ್ಮ ತೋಟ. ಆ ತೋಟದಲ್ಲಿ ಭಕ್ತಿ ಅಂತ ಹೇಳುವ ಬಳ್ಳಿ ಸ್ಥೈರ್ಯ ಅಂತ ಹೇಳುವ ಸ್ತಂಭಕ್ಕೆ ಹೆಣೆದು ಮೇಲಕ್ಕೆ ಹೋಗಿ ನಿಷ್ಕಲ್ಮಶವಾಗಿ ಅದ್ಭುತವಾಗಿ ಹಬ್ಬಿಕೊಂಡಿದೆ. ಈಗ ಅದಕ್ಕೆ ಹಾಕಿರುವಂತಹ ಗೊಬ್ಬರ ನಮ್ಮ ಸತ್ಕರ್ಮಗಳು. ಈಗ ಅದರಿಂದ ಏನ್ ಬರ್ತಾ ಇದೆ? ನಿತ್ಯ ಅಭೀಷ್ಟ ಫಲಪ್ರದ ಭವತು. ಅಭೀಷ್ಟ ಫಲಪ್ರದ ನಿತ್ಯ. ಅದರಿಂದ ಈಗ ಫಲ ಬರ್ತಾ ಇದೆ. ಯಾವ ಫಲ? ಅಭೀಷ್ಟವಾದ ಫಲ ದಿನಾ ಬರ್ತಾ ಇದೆ, ಫಲಗಳು ಬರ್ತಾ ಇದೆ. ಇವತ್ತು ತೊಂಡೆಕಾಯಿ ಕೊಯ್ದ್ರೆ ಮತ್ತೆ ನಾಳೆ ಅಲ್ಲಿ ರೆಡಿ. ಏನು ಹಾಗಂದ್ರೆ ಇಲ್ಲಿ ಯಾವ ಥರದ ಫಲ? ನಮಗೆ ಬೇಕಾದಂತಹ ಅಭೀಷ್ಟ ಯಾವುದನ್ನು ನಾವು ಇಚ್ಛಿಸಿರ್ತೇವೋ ಆ ಥರದ ಫಲ. ಲೌಕಿಕ ಕೋರಿಕೆಗಳಿದ್ರೆ ಅದು ಸತ್ಕರ್ಮ ಆಗೋದಿಲ್ಲ. ಗೊಬ್ಬರ ಚೆನ್ನಾಗಿಲ್ಲದೆ ಇದ್ರೆ ಒಳ್ಳೆಯ ಹಣ್ಣು ಅಥವಾ ಕಾಯಿ ಬಿಡೋದಿಲ್ಲ. ಹಾಗಾಗಿ ಸತ್ಕರ್ಮ ಆಗಬೇಕು ಅಂತ ಹೇಳಿದ್ರೆ ನಿಸ್ವಾರ್ಥತೆಯ ಸೇವೆ ಆಗಬೇಕು. ಇದನ್ನ ಮಾಡ್ತಾ 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 ಇದು ಒಳ್ಳೆಯ ಗೊಬ್ಬರ ಆಗತ್ತೆ. ಹಾಗಾದಾಗ ಮನಸ್ಸು ನಿಷ್ಕಲ್ಮಶವಾಗತ್ತೆ. ನಿಸ್ವಾರ್ಥ ಸೇವೆ ಮಾಡಿದಾಗ ಮನಸ್ಸು ನಿಷ್ಕಲ್ಮಶವಾಗಿ ದೊಡ್ಡಕ್ಕೆ ವಿಶಾಲವಾಗಿ ಹಬ್ಬಿಕೊಳ್ಳುತ್ತೆ. ಆಗ ಯಾವ ಫಲವನ್ನು ಕೊಡುತ್ತೆ? ನಿತ್ಯ ಅಭೀಷ್ಟ ಫಲ. ಇದೇ ತಾನೇ ನಮಗೆ ಬೇಕಾಗಿರೋದು. ನಿತ್ಯ ಅಭೀಷ್ಟ ಫಲ ಬೇಕಾಗಿರುವಂಥದ್ದು. ಹಾಗಾಗಿ ನೋಡಿ, ಕೋರಿಕೆಗಳು ಹೇಗಿರಬೇಕು ಅಂತ ಆದಿಶಂಕರಾಚಾರ್ಯ ಇದರಲ್ಲಿ ನಮಗೆ ಹೇಳ್ತಿದ್ದಾರೆ. ಏನು ನಮಗೆ ನಿತ್ಯ ಅಭೀಷ್ಟಗಳು ಇದ್ದೇ ಇದೆ. ಏನು? ಇವತ್ತು ಆ ಕೆಲಸ ಮಾಡಿಕೊಡ್ಬೇಕು ದೇವರೇ, ಹಾಗೆ ಮಾಡಿದ್ರೆ ನಾನು ಈ ಸ್ತೋತ್ರವನ್ನು 10 ಸಲ ಹೇಳ್ತೇನೆ ಅಲ್ವಾ? ಖಂಡಿತವಾಗಿಯೂ ಮಾಡಬಾರ್ದು ಅಂತಲ್ಲ, ಮಾಡ್ತಾ ಮಾಡ್ತಾ ಅದರಿಂದ ಹೊರಗಡೆ ಬರಬೇಕು. ಮೊದಲು ಅದು ಅಗತ್ಯ, ಖಂಡಿತವಾಗಿಯೂ ಅಗತ್ಯ. ಈ ಆಸೆ ತೀರಿಸೋದಕ್ಕೆ ನಾನು ಈ ಶ್ಲೋಕವನ್ನು ಪಠಣೆ ಮಾಡ್ತೇನೆ, ಅಥವಾ ಸಹಸ್ರನಾಮ ಹೇಳ್ತೇನೆ, ಇಲ್ಲ ತಿರುಪತಿ ಮೆಟ್ಲು ಹತ್ತುತ್ತೇನೆ. ಈ ಥರದ ಕೋರಿಕೆಗಳನ್ನು ತೀರಿಸುವುದಕ್ಕೋಸ್ಕರ ಮಾಡುವಂತಹ ಪ್ರಾರ್ಥನೆಗಳು, ಅಂದರೆ ಸ್ವಾರ್ಥಕ್ಕೋಸ್ಕರ ಮಾಡುವಂತಹ ಪ್ರಾರ್ಥನೆಗಳು ಅಂತ ಹೇಳ್ಬೋದು. ಬೇಕು, ಖಂಡಿತವಾಗಿಯೂ ಮೊದಲು ಇದೆಲ್ಲ ಬೇಕೇ ಬೇಕು. ಮಾಡ್ತಾ 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 ಮೊದಲಿನಲ್ಲಿ ನನಗೆ ಸಂತೋಷ ಸಿಕ್ತು,
ಈಗ ಸಂತೋಷ ಇಲ್ಲ ಅಂತಲ್ಲ, ಆದರೆ ಯಾವುದೋ ಒಂದು ತೃಪ್ತಿ ಇಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಮನಸ್ಸಿಗೆ ಆಗತ್ತೆ. ಹಾಗಾದಾಗ ಸ್ವಾರ್ಥತೆಯಿಂದ ಹೊರಗಡೆ ಬಂದು ನಿಸ್ವಾರ್ಥತೆಯನ್ನ ತಲುಪ್ತೇವೆ ನಾವು. ಈಗ ನಾವು ಮಾಡುವಂತಹ ಕಾರ್ಯಗಳಲ್ಲಿ ಸ್ವಾರ್ಥತೆಯೂ ಸ್ವಲ್ಪ ಇರ್ಬೋದು, ಆದರೆ ನಿಸ್ವಾರ್ಥತೆಯೂ ಇದೆ. ಇದನ್ನ ಮಾಡ್ತಾ ಮಾಡ್ತಾ ಚಪ್ಪರದಲ್ಲಿ ಹೇಗೆ ಬಳ್ಳಿ ಹುಲುಸಾಗಿ ಬೆಳೀತೋ, ದೊಡ್ಡಕ್ಕೆ ಹಬ್ಬಿಕೊಳ್ತೋ, ಹಾಗೆಯೇ ಈ ನಿಸ್ವಾರ್ಥತೆ ಅಂತ ಹೇಳೋದು ದೊಡ್ಡಕ್ಕೆ ಹಬ್ಬುತ್ತಾ ಇದೆ. ಸ್ವಲ್ಪ ಸ್ವಲ್ಪ ಸ್ವಾರ್ಥತೆ ಇಲ್ಲ ಅಂತಲ್ಲ, ಇರ್ಬೋದು. ಮುಂದಕ್ಕೆ ಹೋದ ಹಾಗೆ ಮನಸ್ಸು ನಿಷ್ಕಲ್ಮಶವಾಗತ್ತೆ. ಅದರಲ್ಲಿ ಯಾವ ಕಲ್ಮಶವೂ ಇಲ್ಲ, ಅದರಲ್ಲಿ ಸ್ವಾರ್ಥತೆಯೂ ಇಲ್ಲ. ಹೀಗೆ ಹಬ್ಬಿಕೊಂಡಾಗ ಭಕ್ತಿ ಅಂತೇಳುವ ಬಳ್ಳಿ ಸ್ಥೈರ್ಯ ಅಂತೇಳುವ ಕಂಬದ ಜೊತೆ ಹೆಣೆದುಕೊಂಡು ಮೇಲಕ್ಕೆ ಹೋಗಿ ವಿಶಾಲವಾಗಿ ಹಬ್ಬಿಕೊಂಡು ಉತ್ತಮವಾದ ನಿಷ್ಕಲ್ಮಶವಾದ ಮನಸ್ಸು ಅಂತ ತಯಾರಾಯಿತು. ಹೀಗೆ ತಯಾರಾದಾಗ ಇಂತಹ ಮನಸ್ಸಿನಲ್ಲಿ ಉತ್ತಮವಾದ ಫಲಗಳು ಸಿಗತ್ತೆ. ಕೊನೆಯಲ್ಲಿ ಸಿಗುವಂತಹ ಫಲ ಮೋಕ್ಷ. ಅದರ ಮೊದಲು ಸಿಗುವಂತಹ ಫಲಗಳು ಕೂಡ ಉತ್ತಮವಾದ ಫಲಗಳಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ಸತ್ಕರ್ಮ ಅಂತ ಹೇಳುವ ಗೊಬ್ಬರದಿಂದ ಬಂದಿದೆ. ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಸತ್ಕರ್ಮಗಳು ಏನಿದೆಯೋ ಗೊತ್ತಿಲ್ಲ ನಮಗೆ. ಆದರೆ ಇದು ತಿಳಿದ ನಂತರ ನಮ್ಮ ಮುಂದಿನ ಜನ್ಮ ಉತ್ತಮವಾಗಿರಬೇಕು ಅಂತಾದ್ರೆ ಉತ್ತಮವಾದ ಗೊಬ್ಬರವನ್ನು ಹಾಕುವಂತಹ ಪ್ರಯತ್ನ ಮಾಡಬೇಕು. ಉತ್ತಮವಾದ ಕರ್ಮಗಳನ್ನು ಮಾಡುವಂತಹ ಪ್ರಯತ್ನ ಮಾಡಬೇಕು. ಕರ್ಮಗಳನ್ನು ಮಾಡ್ತಾ ಮಾಡ್ತಾ ಅದನ್ನು ಪರಮಾತ್ಮನಿಗೆ ಸಮರ್ಪಣೆಯನ್ನ ಮಾಡ್ತಾ ಕರ್ಮ ಯೋಗವನ್ನ ಮಾಡಬೇಕು. ಇಲ್ಲಾಂದ್ರೆ ಕರ್ಮಿ ಆಗ್ತೇವೆ ನಾವು, ಕರ್ಮಯೋಗಿ ಆಗೋದಿಕ್ಕೆ ಸಾಧ್ಯ ಇಲ್ಲ. ಮಾಡುವಂತಹ ಕರ್ಮಗಳನ್ನು ಎಲ್ಲವನ್ನು ಕೂಡ ಆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾ ಬರುವಂತಹ ಅದರ ಫಲಗಳು ಏನಿದೆಯೋ ಎಲ್ಲವನ್ನು ಉತ್ತಮವಾದ ಒಂದು ನಗುವಿನ ಜೊತೆ ಅದನ್ನು ಸ್ವೀಕಾರ ಮಾಡುವಂತಹ ಪದ್ಧತಿಯನ್ನ ಖಂಡಿತವಾಗಿಯೂ ಬೆಳೆಸಿಕೊಳ್ಳುತ್ತಾ ಈ ಪಥದಲ್ಲಿ ಮುಂದಕ್ಕೆ ಸಾಗಬೇಕಾಗಿದೆ. ಅದಕ್ಕೋಸ್ಕರ ಆದಿಶಂಕರಾಚಾರ್ಯರು ಹಲವಾರು ಶ್ಲೋಕಗಳಲ್ಲಿ ಹಲವಾರು ವಸ್ತುಗಳ ಜೊತೆ ಅದನ್ನು ಹೋಲಿಸಿ ನಮಗೆ ಅರ್ಥ ಮಾಡಿ ಮನದಟ್ಟು ಮಾಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈಗ ಸರಿಯಾಗಿ ಅರ್ಧ ಅಂದರೆ 50ನೆಯ ಶ್ಲೋಕವನ್ನು ತಲುಪ್ತಾ ಇದ್ದೇವೆ. ಸಂಧ್ಯಾರಂಭ ವಿಜೃಂಭಿತಂ ಶ್ರುತಿಶಿರಃ ಸ್ಥಾನಾಂತರಾಧಿಷ್ಠಿತಂ ಸಪ್ರೇಮ ಭ್ರಮರಾಭಿರಾಮಮಸಕೃತ್ ಸದ್ವಾಸನಾ ಶೋಭಿತಂ ಭೋಗೀಂದ್ರಾಭರಣಂ ಸಮಸ್ತ ಸುಮನಃ ಪೂಜ್ಯಂ ಗುಣಾವಿಷ್ಕೃತಂ ಸೇವೆ ಶ್ರೀಗಿರಿಮಲ್ಲಿಕಾರ್ಜುನ ಮಹಾಲಿಂಗಂ ಶಿವಾಲಿಂಗಿತಂ. ಈ ಶಿವಾನಂದಲರಿಯ 100 ಶ್ಲೋಕಗಳಲ್ಲಿ ಬೇರೆ ಯಾವುದೇ ಕೈಲಾಸ ಬಿಟ್ಟು ಬೇರೆ ಯಾವುದೇ ಸ್ಥಳದ ಬಗ್ಗೆ ಆದಿಶಂಕರಾಚಾರ್ಯರು ವಿವರಣೆ ಕೊಟ್ಟಿಲ್ಲ. ಒಂದೇ ಒಂದು ಶ್ರೀಶೈಲ, ಕೈಲಾಸ ಬಿಟ್ಟರೆ ಶ್ರೀಶೈಲ ಮಾತ್ರ. 50 ಮತ್ತು 51ನೆಯ ಶ್ಲೋಕದಲ್ಲಿ ಶ್ರೀಶೈಲವಾಸಿಯಾಗಿರುವಂತಹ ಮಲ್ಲಿಕಾರ್ಜುನ ಮಹಾಲಿಂಗ, ಈ ಮಲ್ಲಿಕಾರ್ಜುನನ ಸೇವೆಯನ್ನ ನಾನು ಮಾಡ್ತೇನೆ ಅಂತ ಹೇಳುವುದನ್ನ ಆದಿಶಂಕರಾಚಾರ್ಯರಲ್ಲಿ ತೋರಿಸಿಕೊಡ್ತಿದ್ದಾರೆ. ಕೊನೆಯಲ್ಲಿ ಬರುತ್ತೆ ಸೇವೆ ಶ್ರೀಗಿರಿ. ಶ್ರೀಗಿರಿ ಅಂತ ಹೇಳಿದ್ರೆ ಶ್ರೀಶೈಲ, ಗಿರಿ ಅಂತ ಹೇಳಿದ್ರೆ ಶೈಲ. ಮಲ್ಲಿಕಾರ್ಜುನ ಮಹಾಲಿಂಗಂ, ಮಲ್ಲಿಕಾರ್ಜುನನ ರೂಪದಲ್ಲಿರುವಂತಹ ಆ ಮಹಾಲಿಂಗನ ಸೇವೆಯನ್ನ ನಾನು ಮಾಡ್ತೇನೆ ಅಂತ ಹೇಳಿದ್ದಾರೆ. ನಮ್ಗೆಲ್ರಿಗೂ ಗೊತ್ತಿರುವ ಹಾಗೆ 12 ಜ್ಯೋತಿರ್ಲಿಂಗಗಳಿವೆ. 12 ಜ್ಯೋತಿರ್ಲಿಂಗ, ಸಾಮಾನ್ಯ ಲಿಂಗ ಅಲ್ಲ, ಜ್ಯೋತಿರ್ಲಿಂಗ. ಜ್ಯೋತಿ ಅಂತ ಹೇಳುವ ಪದಕ್ಕೆ ಹಲವಾರು ಅರ್ಥಗಳಿವೆ. ಒಂದು ಬೆಳಕು ಅಂತ ಇದೆ,
ಇನ್ನೊಂದು ಜ್ಞಾನ ಅಂತ ಕೂಡ ಇದೆ. ಅಂಧಕಾರವನ್ನ ಓಡಿಸುವಂತಹ ಬೆಳಕು. ಅಂಧಕಾರವನ್ನ ಅಂದರೆ ಅಜ್ಞಾನವನ್ನ ಓಡಿಸಿ ಜ್ಞಾನವನ್ನ ಕೊಡುವಂಥದ್ದು ಜ್ಯೋತಿ. ಹಾಗೆಯೇ ಮುಕ್ತಿಯನ್ನ ಕೊಡೋದಕ್ಕೆ ಕೂಡ ಮುಕ್ತಿಗೂ ಜ್ಯೋತಿ ಅಂತ ಹೆಸರಿದೆ. ಹಾಗಾಗಿ ಈ ಜ್ಯೋತಿರ್ಲಿಂಗ ಅಂತ ಹೇಳೋದು ಬೇರೆ ಶಿವಲಿಂಗಗಳಿಗಿಂತ ಜಾಸ್ತಿ ಪ್ರಾಧಾನ್ಯತೆಯನ್ನ ಪಡೆದಿದೆ. ಅದರಲ್ಲಿ ಒಂದು ಜ್ಯೋತಿರ್ಲಿಂಗ ಶ್ರೀಶೈಲದಲ್ಲಿರುವಂತಹ ಲಿಂಗ. ಆದಿಶಂಕರಾಚಾರ್ಯರು ಈ ಶ್ರೀಶೈಲದಲ್ಲಿ ಕುಳಿತು ಮಲ್ಲಿಕಾರ್ಜುನನ ಸೇವೆಯನ್ನ ಮಾಡಿ ಈ ಶಿವಾನಂದ ಲಹರಿಯ ರಚನೆಯನ್ನು ಮಾಡಿದ್ದಾರೆ ಅಂತ ನಮ್ಮ ಪುರಾಣಗಳು ಹೇಳುತ್ತಾ ಇವೆ. ಅಲ್ಲಿ ಒಂದು ಅರ್ಜುನ ಮರ, ಮತ್ತಿ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಮತ್ತಿ ಅಂತ ಹೇಳುವ, ಅರ್ಜುನ ಅಂತ ಹೇಳುವ ಒಂದು ಮರದ ಕೆಳಗಡೆ ಒಂದು ಶಿವಲಿಂಗ ಕಾಣಸಿಕ್ತು. ಆ ಮರಕ್ಕೆ ಸುತ್ತಿಕೊಂಡು ಇದ್ದಂತಹ ಬಳ್ಳಿ ಮಲ್ಲಿಗೆಯ ಬಳ್ಳಿ ಅರ್ಜುನ ಅಂತ ಹೇಳುವ ಮರಕ್ಕೆ ಸುತ್ತಿಕೊಂಡಿತ್ತು. ಇದರ ಕೆಳಗಡೆ ಇದ್ದಂತಹ ಶಿವನಿಗೆ ಹೆಸರು ಮಲ್ಲಿಕಾರ್ಜುನ. ಹಾಗೆಯೇ ಮಲ್ಲಿಗೆ ಹೂವಿನ ಪರಿಮಳಕ್ಕೆ ಬಂದಂತಹ ದೊಡ್ಡ ಒಂದು ಕಪ್ಪಗಿರುವ ದುಂಬಿ, ಇದು ಶಿವನ ಪತ್ನಿ ಪಾರ್ವತಿ ಬಂದದ್ದು ಈ ರೂಪದಲ್ಲಿ. ಯಾಕೆ ಅಂತ ಹೇಳಿದ್ರೆ ಎಲ್ಲಿ ಶಿವ ಇದ್ದಾನೋ ಅಲ್ಲಿ ಪಾರ್ವತಿ ಇದ್ದೇ ಇದ್ದಾಳೆ. ತಂದೆ ಇದ್ರೆ ಅಲ್ಲಿ ತಾಯಿಯೂ ಖಂಡಿತವಾಗಿಯೂ ಇರ್ತಾಳೆ. ದುಂಬಿಯಾಗಿ ದುಂಬಿಯ ರೂಪದಲ್ಲಿ ತಾಯಿ ಬಂದ್ಲು, ಭ್ರಮರ. ಹಾಗಾಗಿ ಅವಳಿಗೆ ಭ್ರಮರಾಂಬಿಕಾ ಅಂತ ಹೆಸರು. ಇದು ಒಂದು ಶಕ್ತಿಪೀಠವೂ ಹೌದು. ದ್ವಾದಶ ಜ್ಯೋತಿರ್ಲಿಂಗದಲ್ಲಿ ಒಂದು ಜ್ಯೋತಿರ್ಲಿಂಗ, ಶಕ್ತಿಪೀಠಗಳಲ್ಲಿ ಇದು ಒಂದು ಶಕ್ತಿಪೀಠ. ಭ್ರಮರಾಂಬಿಕೆಯಾಗಿ ನೆಲೆಸಿರುವಂತಹ ತಾಯಿ. ದೇವಿ ಮಹಾತ್ಮೆಯಲ್ಲಿ 11ನೆಯ ಅಧ್ಯಾಯದಲ್ಲಿ ಅವಳು ಹೇಳ್ತಾಳೆ, ದೇವಿ ಹೇಳ್ತಾಳೆ, ನಾನು ಭ್ರಾಮರಿ ರೂಪದಲ್ಲಿ ಅಸುರರನ್ನ ಕೊಲ್ಲುವುದಕ್ಕೋಸ್ಕರ ಈ ರೂಪವನ್ನು ತಾಳ್ತೇನೆ ಅಂತ ಹೇಳಿ ದೇವಿ ಮಹಾತ್ಮೆಯಲ್ಲಿ ಹೇಳ್ತಾಳೆ. ಅದು ಶ್ರೀಶೈಲದ ಭ್ರಮರಾಂಬಿಕಳಾಗಿ ಬಂದಿರುವಂತಹ ತಾಯಿ. ಈ ಶ್ಲೋಕಕ್ಕೆ ಕಾಲಿಡುವ ಮೊದಲು ಒಂದು ಕಥೆಯನ್ನು ಹೇಳ್ತೇನೆ. ಆದಿಶಂಕರಾಚಾರ್ಯರು ಶ್ರೀಶೈಲದಲ್ಲಿ ಕುಳಿತು ಈ ಶಿವಾನಂದ ಲಹರಿಯ ರಚನೆಯನ್ನ ಮಾಡ್ತಾ ಇದ್ರು. ಅದಕ್ಕೆ ಹೆಸರು ಹೇಳಿದ್ದೇನೆ, ಪಾಲಕ್ಷೇತ್ರ ಅಂತ ಇದೆ, ಪಾಲಧಾರ ಅಂತ ಇದೆ, ಪಾಲಕ್ಷೇತ್ರನೋ ಇದೆ. ಶ್ರೀಶೈಲದ ಮಂದಿರವನ್ನ ಸೇರುವ ಒಂದು 4 ಕಿಲೋಮೀಟರ್ ಏನೋ ಮೊದಲೇ ಬರುತ್ತೆ ಇದು. ಅಲ್ಲಿ ತುಂಬ ಕೆಳಗಡೆ ಈಗ ಸ್ಟೆಪ್ಸ್ ಎಲ್ಲ ಇದೆ, ಅದಕ್ಕೆ ಇಳಿಯಕ್ಕೆ ಚೆನ್ನಾಗಿ ಮಾಡಿದ್ದಾರೆ. ನೀರಿನ ಝರಿಯೂ ಇದೆ ಅಲ್ಲಿ. ಉತ್ತಮವಾದ ಏನು ಹೇಳೋದು, ತುಂಬ ಒಂದು ಎನರ್ಜಿಯನ್ನ, ಶಕ್ತಿಯನ್ನ ಕೊಡುವಂತಹ ಒಂದು ಕ್ಷೇತ್ರ ನನ್ನ ಅನಿಸಿಕೆ. ಕೆಳಗಡೆ ಇಳಿದು ಹೋದ್ರೆ ಅಲ್ಲಿ ಶಂಕರಾಚಾರ್ಯರ ಮೂರ್ತಿಯ ಸ್ಥಾಪನೆಯನ್ನು ಮಾಡಿದ್ದಾರೆ. ಒಂದು ಸಣ್ಣ ಪುಟ್ಟದಾದ ಮೂರ್ತಿ ಇದೆ ಅಲ್ಲಿ. ಅಲ್ಲಿ ಕುಳಿತುಕೊಂಡು ಈ ಶಿವಾನಂದ ಲಹರಿ ರಚನೆಯನ್ನು ಮಾಡ್ತಾ ಇದ್ರು. ಆಗ ಅಲ್ಲಿಗೆ ಒಬ್ಬ ಕಾಪಾಲಿಕ ಬರ್ತಾನೆ. ಕಾಪಾಲಿಕ ಬಂದು ಅವನು ನರಮೇಧ, ಒಂದು ನರಬಲಿ ಕೊಡಬೇಕು ಅಂತ ಹೇಳಿ ಅವರ ರಾಜ ಹೇಳಿರ್ತಾನೆ. ಹಾಗಾಗಿ ಯಾವುದೋ ಒಂದು ಮನುಷ್ಯ ಬೇಕಾಗಿದೆ, ಯಾರೋ ಒಬ್ಬ ವ್ಯಕ್ತಿ ಅವರಿಗೆ ಸಿಗಬೇಕಾಗಿದೆ ನರಬಲಿ ಕೊಡುವುದಕ್ಕೋಸ್ಕರ. ಬಂದು ನೋಡಿದಾಗ, ವಾ, ಎಷ್ಟು ಕಳೆ ಇದೆ ಈ ವ್ಯಕ್ತಿಯ ಮುಖದಲ್ಲಿ, ಇವನನ್ನ ಬಲಿ ಕೊಟ್ರೆ ತಾಯಿ ಪ್ರಸನ್ನಳಾಗ್ತಾಳೆ ನಮ್ಮ ಮೇಲೆ ಅಂತ ಹೇಳಿ ಆ ಕಾಪಾಲಿಕ ಬಂದು ಹೇಳ್ತಾನೆ ಶಂಕರಾಚಾರ್ಯರ ಹತ್ರ, ನೋಡು, ನಮ್ಮಲ್ಲಿ ಹೀಗೆ ಒಂದು ನರಬಲಿ ಕೊಡಬೇಕು ಅಂತ ನಮ್ಮ ರಾಜ ಹೇಳಿದ್ದಾನೆ. ಹಾಗಾಗಿ ಒಂದು ವ್ಯಕ್ತಿಯನ್ನು ಕರೆದುಕೊಂಡು ಬಾ ಅಂತ ನಂಗೆ ಹೇಳಿದ್ದಾನೆ, ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೇನೆ. ಅವಾಗ ಶಂಕರಾಚಾರ್ಯರು ನಸು ನಗ್ತಾರೆ. ನಾನು ಬರಕ್ಕೆ ತಯಾರಿದ್ದೇನೆ, ಸಾಧ್ಯ ಆದರೆ ಬಲಿಯನ್ನ ಕೊಡಿ.
ನಾನು ಸಿದ್ಧನಿದ್ದೇನೆ ಅಂತ ಹೇಳ್ತಾರೆ. ಹಾಗೆ ಆ ಕಾಪಾಲಿಕ ಶಂಕರಾಚಾರ್ಯನ ಕರ್ಕೊಂಡು ಅವರ ರಾಜ ಎಲ್ಲಿದ್ನೋ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಅವರ ಚೀಫ್ ಒಬ್ಬ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಆ ರಾಜನಿಗೂ ಬಹಳ ಖುಷಿ ಆಯ್ತು ಇವನನ್ನು ನೋಡಿ. ಅಪ್ಪ, ಏನು ಕಳೆ ಇದೆ ಮುಖದಲ್ಲಿ, ಎಂಥ ತೇಜಸ್ವಿಯನ್ನ ನಾವು ಬಲಿ ಕೊಟ್ರೆ ಖಂಡಿತವಾಗಿಯೂ ಆ ಕಾಳಿ ಮಾತೆ ಪ್ರಸನ್ನಳಾಗ್ತಾಳೆ ಖಂಡಿತವಾಗಿಯೂ ಅಂತ ಹೇಳಿ. ಹಾಗೆ ನರಬಲಿ ಕೊಡೋ ಮೊದಲು ಹಾರ ಎಲ್ಲ ಹಾಕ್ತಾರೆ, ಕುಂಕುಮ ಅದೆಲ್ಲ ಹಾಕ್ತಾರೆ. ಅದೆಲ್ಲವನ್ನು ಹಾಕಿದ್ರು ಆದಿಶಂಕರಾಚಾರ್ಯರ ಕುತ್ತಿಗೆ ಮೇಲೆ, ಮುಖಕ್ಕೆ ಕುಂಕುಮ ಎಲ್ಲ ಹಚ್ಚಿದ್ರು, ಗಂಧಗಳನ್ನು ಪೂಸಿದ್ರು. ಕತ್ತಿಯನ್ನ ಎತ್ತಿದ್ದಾನೆ ಕಾಪಾಲಿಕ, ಕತ್ತಿ ಎತ್ತಿದ್ದಾನೆ. ಖಡ್ಗವನ್ನ ಎತ್ತಿ ಇನ್ನೇನು ಶಂಕರಾಚಾರ್ಯರ ತಲೆ ಕಡಿಬೇಕು ಅಂತ ಹೇಳಿ ಇರುವಷ್ಟೊತ್ತಿಗೆ ಶಂಕರಾಚಾರ್ಯರ ಒಬ್ಬ 4 ಪ್ರಮುಖರಾದ ಶಿಷ್ಯರಿದ್ದಾರೆ. ಅದರಲ್ಲಿ ಒಬ್ಬನಾದ ಪದ್ಮಪಾದ. ಅವನ ಹೆಸರು ಸನಂದನ ಅಂತ ಮೊದಲಿರುತ್ತೆ. ಅವನಿಗೆ ಗುರುವಾಗಿ ಶಂಕರಾಚಾರ್ಯರು ಇರ್ತಾರೆ. ಗುರುವಾಗಿ ಸ್ವೀಕಾರ ಮಾಡಿದಂತಹವನು. ಅದ್ಭುತವಾದ ಭಕ್ತಿ, ಶ್ರದ್ಧೆ ಗುರುವಿನ ಮೇಲೆ. ಒಂದ್ಸಲ ಆದಿಶಂಕರಾಚಾರ್ಯ ಅವನ ಹತ್ರ ಪ್ರವಾಹ ಬರ್ತಾ ಇರುತ್ತೆ. ಆಗ, ಓ ನನ್ನ ಬಟ್ಟೆ ತೆಗೆದುಕೊಂಡು ಬಾ ಸನಂದನ ಅಂತ ಹೇಳ್ತಾರೆ. ಇವನು ಜರಿ ನೀರು ಪ್ರವಾಹದ ಆ ಕಡೆ ಇರ್ತಾನೆ. ಇವನಿಗೆ ಕೇಳಿಸ್ತು. ಇವನು ಓಹೋ ಗುರುವಿಗೆ ಬಟ್ಟೆನ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ಆ ಪ್ರವಾಹದಲ್ಲಿರುವಂತಹ ನೀರಿನ ಮೇಲೆ ಕಾಲಿಟ್ಕೊಂಡು ಹೋಗ್ತಾನೆ. ಅವನಿಗೆ ಅರಿವು ಇಲ್ಲ ಅದರದ್ದು. ಇದು ನೀರಿನ ಪ್ರವಾಹ, ನಾನು ನಡೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಅರಿವು ಇಲ್ಲ. ಗುರು ಕರೆದ್ರು ನನ್ನನ್ನು, ನಾನು ಬಟ್ಟೆಯನ್ನು ತೆಗೆದುಕೊಂಡು ಹೋಗ್ಬೇಕು ಅಷ್ಟೇ ಅವನಿಗಿರೋದು. ಅದ್ಭುತ ನಡೆದೇ ನಡೀತಲ್ಲಿ ಅವನು ಕಾಲಿಟ್ಟಲ್ಲಿ ಎಲ್ಲ ತಾವರೆ ಹೂ ಸೃಷ್ಟಿಯಾಯಿತು. ಅದಕ್ಕೆ ಅವನಿಗೆ ಪದ್ಮಪಾದ ಅಂತ ಹೆಸರು ಬಂತು. ಸನಂದನ ಅಂತ ಹೇಳೋದು ಅವನ ಹೆಸರು, ಪದ್ಮಪಾದ ಅಂತ ಹೆಸರಾಯ್ತು ಆಮೇಲೆ ಅವನಿಗೆ. ಆದಿಶಂಕರಾಚಾರ್ಯರ 4 ಪ್ರಮುಖ ಶಿಷ್ಯರಲ್ಲಿ ಇವನೊಬ್ಬ. ಇವನು ನರಸಿಂಹ ಸ್ವಾಮಿಯ ಆರಾಧಕ. ಇವನು ಬಂದ, ಗುರು ಇದ್ದಲ್ಲಿ ಬಂದು ನೋಡಿದ್ರೆ ಗುರು ಕಾಣೆ. ಎಲ್ಲಿ ಹೋದ್ರು ನನ್ನ ಗುರು ಅಂತೇಳಿ ಹುಡುಕ್ತಾ ಬಂದಿದ್ದು ಇದೇ ಜಾಗಕ್ಕೆ. ಇಲ್ಲಿ ಈಗ ಆ ಕಾಪಾಲಿಕ ಕತ್ತಿಯನ್ನ ಎತ್ತಿದ್ದಾನೆ. ಆ ನರಸಿಂಹ ಈ ಪದ್ಮಪಾದ ಅಥವಾ ಸನಂದನನ ಮೈಯಲ್ಲಿ ಬಂದು ದೊಡ್ಡ ಒಂದು ಗರ್ಜನೆ, ಹೇಗೆ ಒಂದು ಸಿಂಹ ಗರ್ಜನೆ ಮಾಡತ್ತೋ ಆ ಥರದ ಗರ್ಜನೆ ಮಾಡಿ, ಅವನು ಮನುಷ್ಯನಾಗಿಲ್ಲ ಆಗ. ಯಾಕೆಂತ ಹೇಳಿದ್ರೆ ಆ ನರಸಿಂಹ ಅಂತ ಹೇಳುವ ಆ ಅವತಾರ ಎತ್ತಿದಂತಹ ಮಹಾವಿಷ್ಣು ಅವನ ಮೈಯಲ್ಲಿ ಬಂದು ಹೇಗೆ ಒಂದು ಸಿಂಹ ಮೇಲೆ ಹಾರತ್ತೋ ಗರ್ಜನೆ ಮಾಡಿ, ಅದೇ ಥರದ ಗರ್ಜನೆಯನ್ನು ಮಾಡಿ ಆ ಕಾಪಾಲಿಕನ ಕೈಯಿಂದ ಖಡ್ಗವನ್ನು ತೆಗೆದು ಆ ಕಾಪಾಲಿಕನ ತಲೆಯನ್ನೇ ತುಂಡರಿಸ್ತಾನೆ ಈ ಪದ್ಮಪಾದ. ಅದ್ಭುತ ಘಟನೆ ಅದು. ಅದರ ಬಗ್ಗೆ ಹಲವಾರು ಪುಸ್ತಕಗಳಲ್ಲಿ ಬರೆದಿದ್ದಾರೆ. ಯಾವ ಥರದ ಒಂದು ಅದ್ಭುತವಾದ ದೃಶ್ಯ ಆಗಿತ್ತದು ಅಂತ ಹೇಳಿ. ಹಾಗಾಗಿ ಆದಿಶಂಕರರು ಮೊದಲೇ ಹೇಳಿದ್ರು ಕಾಪಾಲಿಕ ಬಂದು ಕರೆದುಕೊಂಡು ಹೋಗ್ತೇನೆ ಅಂತ ಹೇಳಿದಾಗ, ಕರೆದುಕೊಂಡು ಹೋಗು, ಸಾಧ್ಯ ಆದರೆ ಬಲಿ ನನ್ನನ್ನು ಕೊಡು ಅಂತ ಹೇಳ್ತಾರೆ. ಅದೇ ಸಾಧ್ಯ ಆಗಿಲ್ಲ ತಾನೆ. ಅದು ಶಂಕರಾಚಾರ್ಯರಿಗೆ ತಿಳಿದಿತ್ತು. ಇದು ಸಾಧ್ಯ ಇಲ್ಲ ಅಂತ ಹೇಳೋದ್ರ ಬಗ್ಗೆ ತಿಳುವಳಿಕೆ ಇತ್ತು ತಾನೆ. ಅದಕ್ಕೆ ಹೇಳಿರೋದು. ಅದು ನಸುನಗುತ್ತಾ ಹೇಳ್ತಾರೆ, ಸಾಧ್ಯ ಆದರೆ ಬಲಿಯನ್ನ ಕೊಡು ಅಂತ ಹೇಳಿ. ಇಂತಹ ಘಟನೆ ನಡೆದಿರೋದು ಶ್ರೀಶೈಲದಲ್ಲಿ. ನರಸಿಂಹನ ಅವತಾರವನ್ನ ಆದಿಶಂಕರಾಚಾರ್ಯರು ಅಲ್ಲಿ ನೋಡ್ತಾರೆ. ತನ್ನದೇ ಶಿಷ್ಯನಲ್ಲಿಯೇ ಆ ನರಸಿಂಹನ ಅವತಾರವನ್ನ ನೋಡಿರುವಂಥದ್ದು ಪವಿತ್ರವಾದ ಶ್ರೀಶೈಲ ಕ್ಷೇತ್ರದಲ್ಲಿ. ಆ ಶ್ರೀಶೈಲ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನನಾಗಿರುವಂತಹ ಆ ಮಹಾಲಿಂಗನ ಸೇವೆಯನ್ನ ನಾನು ಮಾಡ್ತೇನೆ. ಶಿವ ಆಲಿಂಗಿತ. ಶಿವ ಅಂತ ಹೇಳಿದ್ರೆ ಪಾರ್ವತಿ, ಶಿವ ಆಲಿಂಗಿತ. ಆ ಭ್ರಮರಾಂಬಿಕೆಯ
ಇವನನ್ನ ಆಲಂಗಿಸಿಕೊಂಡಿರ್ತಾಳೆ. ಭ್ರಮರಾಂಬಿಕೆಯ ಆಲಿಂಗನವನ್ನ ಹೊಂದಿಕೊಂಡಿರುವಂತಹ, ಪಡೆದಿರುವಂತಹ ಮಲ್ಲಿಕಾರ್ಜುನನಾದ ಮಹಾಲಿಂಗನನ್ನ ನಾನು ಸೇವೆ ಮಾಡ್ತೇನೆ ಅಂತ ಹೇಳಿ ಆದಿಶಂಕರಾಚಾರ್ಯರು ಹೇಳ್ತಾರೆ. ಇದನ್ನ ಮತ್ತೆ ಮುಂದಿನ ವಾರ ನೋಡೋಣ. ನನಗೆ ಆದಿಶಂಕರಾಚಾರ್ಯರು ತಿಳಿಸಿಕೊಟ್ಟ ಹಾಗೆ ನಾಮಸ್ಮರಣೆಯನ್ನ ಅಥವಾ ವೇದದ ಅಧ್ಯಯನ ನಮಗೆ ತೋರಿದ ರೀತಿಯಲ್ಲಿ ಮಾಡ್ತಾ ಮಾಡ್ತಾ ಈ ಅಧ್ಯಾತ್ಮ ಪಥದಲ್ಲಿ ಎಲ್ಲರೂ ಮುಂದಕ್ಕೆ ಸಾಗೋಣ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು.